ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇಲ್ಲಿಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಐ ವೆಲ್ಕಮ್ ಯು ಆಲ್ ಟು ಜ್ಞಾನ ಗಂಗೋತ್ರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕೋಚಿಂಗ್ ಸೆಂಟರ್ ವಿಜಯನಗರ ಬೆಂಗಳೂರು. ಸ್ನೇಹಿತರೆ, ಏನಂತ ಹೇಳಿದ್ರೆ ಈ ಕಲಿಕಾ ಸರಣಿಯಲ್ಲಿ SSC GD ಅಂದ್ರೆ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಪರೀಕ್ಷೆಯ ಕಳೆದ ವರ್ಷದ ಪತ್ರಿಕೆಗಳನ್ನ PYQs ಬಿಡಿಸ್ತಾ ಇದ್ವಿ, ಹೌದಲ್ವಾ? ಈಗಾಗ್ಲೇ 4/2/2025 ನಡೆದ ಪರೀಕ್ಷೆಗಳ 3 ಶಿಫ್ಟ್ಗಳ ಪತ್ರಿಕೆಗಳನ್ನ ಬಿಡಿಸ್ಬಿಟ್ಟಿದೀವಿ, ಹೌದಲ್ವಾ? ಹಾಗಾದ್ರೆ ಇವತ್ತಿನ ಈ ಸೆಷನ್ ನಲ್ಲಿ ನಾವು ಏನ್ ಬಿಡಿಸ್ತಾ ಇದೀವಿ ಅಂತ ಹೇಳಿದ್ರೆ, ದಿನಾಂಕ 5/2/2025 ನಡೆದ ಮೊದಲ ಶಿಫ್ಟಿನ SSC GD ಪತ್ರಿಕೆಯನ್ನ ನಾವು ಬಿಡಿಸ್ತೀವಿ. ಹಾಗಾದ್ರೆ ನೇರ ಬಂದ್ಬಿಡೋಣ ಅಲ್ವಾ ಇಲ್ಲಿ? ಓಕೆ, ನೋಡಿ, ಮತ್ತೆ ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದಿ ಬ್ಲಾಂಕ್ಸ್ ಅಂತ ಕೇಳ್ತಾ ಇದ್ದಾರೆ. ಮೊದಲು ನಾವ್ ಇಲ್ಲಿರುವಂತಹ ಬ್ಲಾಂಕ್ ಗಳನ್ನ ಫಿಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಪ್ರಶ್ನೆ ಹೀಗಿದೆ: ದಿ ಡ್ಯಾಶ್ ಸಿಟಿ ವಾಸ್ ಫಿಲ್ಡ್ ವಿತ್ ಬಸ್ಲಿಂಗ್ ಮಾರ್ಕೆಟ್ಸ್, ಟಿ ಸೈಲೆಂಟ್, ಬಸ್ಲಿಂಗ್ ಮಾರ್ಕೆಟ್ಸ್, ಟವರಿಂಗ್ ಡ್ಯಾಶ್ ಅಂಡ್ ನ್ಯಾರೋ ಸ್ಟ್ರೀಟ್ಸ್, ಮೇಕಿಂಗ್ ಇಟ್ ಅನ್ ಎಕ್ಸೈಟಿಂಗ್ ಪ್ಲೇಸ್ ಟು ಡ್ಯಾಶ್ ಡೈಲಿ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಗೆ ಈ ವಾಕ್ಯ ನೋಡಿದ ತಕ್ಷಣ ಅರ್ಥ ಆಗಿದ್ದೇನು? ಮೊದಲು ಸ್ಥೂಲವಾಗಿ ಅರ್ಥ ಮಾಡ್ಕೊಂಡ್ಬಿಡೋಣ, ಆಮೇಲೆ ಒಂದೊಂದೇ ಪದ ನೋಡ್ಕೊಂಡ್ಬಿಡೋಣ. ಯಾವುದೋ ಒಂದು ನಗರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ತುಂಬಾ ಗಿಜಿಗುಡುವ ಮಾರುಕಟ್ಟೆಗಳಿವೆ. ಹಾಗೆ ಇದು ಬಜ್ಲಿಂಗ್ ಅಂತ ಹೇಳಿದ್ರೆ ತುಂಬಾ ಜನನಿಬಿಡ, ಜನರಿಂದ ತುಂಬಿದ ಅಂತ ಹೇಳೋದಿಕ್ಕೆ ಬಜ್ಲಿಂಗ್ ಅಂತ ಹೇಳ್ತೀವಿ. ನಾವೇನಂತೀವಿ? ಗಿಜಿಗುಡುವ, ಅತ್ಯಂತ ಜನಸಮೂಹದಿಂದ ಕೂಡಿರುವ ಅನ್ನುವಂಥದ್ದಕ್ಕೆ ಬಜ್ಲಿಂಗ್ ಅಂತ ಹೇಳ್ತೀವಿ. ಟವರಿಂಗ್ ಅಂತ ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ. ಟವರ್ ಅಂತಂದ್ರೇನು? ಲಂಬವಾಗಿ ಏರಿರುವಂತಹ ಒಂದು ಸ್ತಂಭ, ಪಿಲ್ಲರ್, ಹೌದಲ್ವಾ? ಈ ಟವರಿಂಗ್ ಅಂತ ಹೇಳಿದ್ರೆ ಎತ್ತರಕ್ಕೆ ಕಟ್ಟಿರುವಂತ ನಾವು ಮಾತಾಡುವ ಉತ್ಪ್ರೇಕ್ಷೆಯಲ್ಲಿ ನಾವು ಅದನ್ನ ಏನಂತೀವಿ? ಫಿಗರ್ಸ್ ಆಫ್ ಸ್ಪೀಚ್, ಭಾಷಾಲಂಕಾರದಲ್ಲಿ ಇದನ್ನ ಉತ್ಪ್ರೇಕ್ಷೆಯಲ್ಲಿ ನಾವೇನಂತ ಹೇಳ್ತೀವಿ? ಗಗನಚುಂಬಿ, ಆಕಾಶವನ್ನೇ ಮುಟ್ಟುಬಿಡುತ್ತೆ ಅನ್ನುವಂಥ ಮಾತನ್ನ ಹೇಳ್ತೀವಿ, ಹೌದಲ್ವಾ? ಅಂಡ್ ನ್ಯಾರೋ ಸ್ಟ್ರೀಟ್ಸ್, ನ್ಯಾರೋ ಕಿರಿದಾದ ಜಾಗ, ಕಿರಿದಾದ ಬೀದಿಗಳು ಅಂತ ಹೇಳ್ತಾ ಇದ್ದಾರೆ. ರಾದರ್ ಮೇಕಿಂಗ್ ಇಟ್ ಅನ್ ಎಕ್ಸೈಟಿಂಗ್ ಪ್ಲೇಸ್ ಟು ಡ್ಯಾಶ್ ಡೈಲಿ ಅಂತ. ಎಕ್ಸೈಟಿಂಗ್ ಪ್ಲೇಸ್ ಅಲ್ವಾ? ಸದಾ ತುಂಬಾ ಜನ ತುಂಬಿದ್ದಾರೆ, ಎತ್ತರೆತ್ತರದ ಬಿಲ್ಡಿಂಗು, ಬಿಡುವಿಲ್ಲದ ಚಟುವಟಿಕೆಗಳು. ಹಾಗಂತಂದ್ರೆ ಪ್ರತಿದಿನವೂ ಬದುಕು ನವಚೇತನ ಅಲ್ವಾ? ಉತ್ಸಾಹ ಅಂತ ಹೇಳೋದಿಕ್ಕೆ ಹೀಗಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿರುವಂತಹ 3 ಆಪ್ಷನ್ಸ್ ಯಾವ್ಯಾವ್ದಪ್ಪ ಅಂದ್ರೆ, ಒಂದು ಎಕ್ಸ್ಪ್ಲೋರ್ ಅಂತ ಹೇಳಿದ್ರೆ ನಾವು ಅನ್ವೇಷಿಸ್ತಾ ಹೋಗುವಂಥದ್ದು, ಏನಿದೆ ಅಂತ ಹೇಳಿ. ಒಂದು ವೈಬ್ರೆಂಟ್ ಅಂತ ಹೇಳ್ತಿದ್ದಾರೆ. ವೈಬ್ರೆಂಟ್ ಅಂತಂದ್ರೆ ಮೋಸ್ಟ್ ಹ್ಯಾಪನಿಂಗ್ ಅಂತ ಹೇಳ್ತೀವಿ ನೋಡಿ, ಆಡು ಮಾತಲ್ಲಿ ಹೇಳುವಾಗ. ಅಂದ್ರೆ ಅತ್ಯಂತ ಚೇತೋಹಾರಿಯಾದಂಥ, ಚೈತನ್ಯ ಭರಿತ, ಎನರ್ಜಿ ಅಂತ ಹೇಳ್ತೀವಲ್ಲ, ಅದನ್ನ ವೈಬ್ರೆಂಟ್. ಸ್ಕೈ ಸ್ಕ್ರೇಪರ್ಸ್ ಅಂದ್ರೆ ಈಗಾಗ್ಲೇ ಹೇಳ್ದೆ, ಆಕಾಶವನ್ನ ಮುಟ್ಟುವಂಥದ್ದು, ಮುಗಿಲು ಮುಟ್ಟುವಂಥ ಗಗನಚುಂಬಿ ಅಂತ ಹೇಳುವಂಥದ್ದಕ್ಕೆ ಸ್ಕೈ ಸ್ಕ್ರೇಪರ್ಸ್ ಅಂತ ಹೇಳ್ತೀವಿ. ಈ 3 ಪದಗಳನ್ನ ಎಲ್ಲ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಯಾವ ಪದ ಯಾವ ಬ್ಲಾಂಕ್ ಅಲ್ಲಿ ತುಂಬಬೇಕು ಅನ್ನುವಂಥದ್ದನ್ನ ನೋಡ್ಕೋಬೇಕು. ಮೊದಲನೇ ಆಪ್ಷನ್ಗೆ ಬಂದ್ಬಿಟ್ರೆ ದಿ ಎಕ್ಸ್ಪ್ಲೋರ್ ಸಿಟಿ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ, ಹೌದಾ? ಹಾಗಂದ್ರೆ ಅದು ಮಿಸ್ಟೇಕ್ ಆಗೋಯ್ತು ಅನ್ಬಿಟ್ಟು ಫಸ್ಟ್ ಆಪ್ಷನ್ ಅನ್ನ ನಾವೇನ್ ಮಾಡೋಣ, ಇಲ್ಲ ಮೊದಲನೇ ಇನ್ಸ್ಟೆನ್ಸ್ ಅಲ್ಲೇ ಇಲ್ಲಪ್ಪ ಇದು ಸರಿಯಾಗಿಲ್ಲ, ನಮ್ಗೆ ಗೊತ್ತಾಗೋಯ್ತಲ್ಲ, ಇದಲ್ಲ ಅಂತ ಹೇಳ್ಬಿಡೋಣ. ಎರಡನೇ ಆಪ್ಷನ್ಗೆ ಬಂದ್ಬಿಡೋಣ. ಹಾಗಾದ್ರೆ ಹೇಳ್ತಾ ಇದ್ದಾರೆ ದಿ ವೈಬ್ರೆಂಟ್ ಸಿಟಿ, ಅತ್ಯಂತ ಚೈತನ್ಯ ಭರಿತವಾದಂತಹ ನಗರ, ವಾಸ್ ಫಿಲ್ಡ್ ವಿತ್ ಬಜ್ಲಿಂಗ್ ಮಾರ್ಕೆಟ್ಸ್, ಟವರಿಂಗ್, ಎಷ್ಟು ಎತ್ತರಕ್ಕೆ ಇದ್ದುವು ಅಲ್ಲಿ ಬಿಲ್ಡಿಂಗ್ಗಳು ಅಥವಾ ಮತ್ತಿನ್ಯಾವುದೇ ಕಟ್ಟಡಗಳು ಅಂತ ಹೇಳಿದ್ರೆ
ಸ್ಕೈ ಸ್ಕ್ರೇಪರ್ಸ್, ಮುಗಿಲು ಮುಟ್ಟುವಂತೆ ಗಗನಚುಂಬಿಯಾಗಿ ಇದ್ದವು. ಅಂಡ್ ನ್ಯಾರೋ ಸ್ಟ್ರೀಟ್ಸ್ ಮೇಕಿಂಗ್ ಇಟ್ ಅನ್ ಎಕ್ಸೈಟಿಂಗ್ ಪ್ಲೇಸ್ ಟು ಎಕ್ಸ್ಪ್ಲೋರ್ ಡೈಲಿ. ಪ್ರತಿದಿನ ಇವತ್ತಿದ್ದಂಗ್ ನಾಳೆ ಇಲ್ಲ, ಪ್ರತಿದಿನವೂ ಹೊಸತನ್ನ, ನಾವೀನ್ಯತೆಯನ್ನ ಅನ್ವೇಷಿಸುವಂತಿತ್ತು. ಹಾಗಾದ್ರೆ ಈ ಆಪ್ಷನ್ ಸರಿ ಆಗೋಯ್ತು ಅಂತಂದ್ರೆ ಮಿಕ್ಕ ಎರಡೂ ಆಪ್ಷನ್ಗಳನ್ನ ನಾವು ನೋಡೋದಿಕ್ಕೆ ಹೋಗೋದು ಬೇಡ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ನಮಗೆ ಆನ್ಸರ್ ಸಿಕ್ಬಿಡ್ತಲ್ಲ. ಅದರಿಂದ ನಾವೇನ್ ಮುಂದಿನ ಎರಡು ಆಪ್ಷನ್ಗಳನ್ನ ನೋಡೋದು ಬೇಡ. ಯಾಕಂದ್ರೆ ಅದೇ ಪದಗಳು ಅದೇ ಅರ್ಥ, ಯಾವ ಬ್ಲಾಂಕ್ಗೆ ಯಾವ್ದು ಸರಿ ಹೊಂದತ್ತೆ ಅಷ್ಟೇ ನೋಡ್ತಿದೀವಿ. ಆದ್ದರಿಂದ ನಾವಿಲ್ಲಿ ಇದನ್ನ ಎರಡನೇದು ಬಿ ಅನ್ನೋದಿಕ್ಕೆ ಸೆಟ್ಲ್ ಆಗಿದೀವಿ. ಹೌದಾ? ಹೋಗೋಣ ಅಲ್ವಾ ಮುಂದಿನ ಪ್ರಶ್ನೆಗೆ. ಮುಂದೆ ಹೇಳ್ತಾ ಇದ್ದಾರೆ, ಸೆಲೆಕ್ಟ್ ದಿ ಆಪ್ಷನ್ ದಟ್ ಬೆಸ್ಟ್ ಎಕ್ಸ್ಪ್ರೆಸಸ್ ದಿ ಮೀನಿಂಗ್ ಆಫ್ ದಿ ಅಂಡರ್ಲೈನ್ಡ್ ಇಡಿಯಂ ಅಂತ. ಓಕೆ, ಕೆಳಗೆ ಅವ್ರು ಯಾವುದಕ್ಕೆ ಗೆರೆ ಹಾಕಿದ್ದಾರೆ ಆ ನುಡಿಗಟ್ಟಿನ ಅರ್ಥವನ್ನ ಹೇಳ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟಿರೋ ಸೆಂಟೆನ್ಸ್ ಏನು? ತುಷಾರ ವಾಸ್ ಆಸ್ಕ್ಡ್ ಟು ಗ್ಯಾದರ್ ಡೆಮೋಗ್ರಫಿಕ್ ಡೇಟಾ ದಟ್ ಕುಡ್ ಬಿ ಯೂಸ್ಫುಲ್ ಡೌನ್ ದಿ ರೋಡ್ ಅಂತ ಹೇಳ್ತಾ ಇದ್ದಾರೆ. ಡೌನ್ ದಿ ರೋಡ್ ಅನ್ನುವಂಥ ಮಾತನ್ನ ಅಂಡರ್ಲೈನ್ ಮಾಡಿದ್ದಾರೆ. ಏನನ್ನ ಸಂಗ್ರಹಿಸಿ ಅಂತ ತುಷಾರಾಗೆ ಹೇಳಿದ್ರು ಅಂದ್ರೆ ಡೆಮೋಗ್ರಫಿಕ್ ಡೇಟಾ. ಡೆಮೋಗ್ರಫಿಕ್ ಅಂತ ಹೇಳಿದ್ರೆ ಎಲ್ಲ ಅಂದ್ರೆ ಒಂದು ಚದುರ ಅಡಿಯಲ್ಲಿ ಏನ್ ಪಾಪ್ಯುಲೇಷನ್ ಇದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಕ್ವಾಲಿಟಿ ಆಫ್ ಲಿವಿಂಗ್, ಯಾರಿದ್ದಾರೆ, ಎಂಥವ್ರಿದ್ದಾರೆ, ಓಕೆ, ಎವ್ರಿಥಿಂಗ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಅದನ್ನ ನೀನ್ ಫಸ್ಟ್ ಆ ಮಾಹಿತಿಯನ್ನ ಸಂಗ್ರಹಿಸಪ್ಪ. ಡೌನ್ ದಿ ರೋಡ್ ಅಂತ ಹೇಳಿದ್ರೆ ಯಾವಾಗ ಆನ್ ದಿ ವೇ ಅಂತ ಹೇಳ್ತೀವ, ಆನ್ ದಿ ವೇ ನಮ್ಗೇನು ಕೆಲ್ಸ ಇಲ್ವಲ್ಲ, ಕೆಲ್ಸಕ್ ಬರಲ್ಲ. ಹೌದಾ? ಇನ್ನ ಇನ್ಫಾರ್ಮಲ್ ವೇ ಹಂಗಿಲ್ಲ, ಅಂದ್ರೆ ಒಂದು ಅನೌಪಚಾರಿಕವಾಗಿ ಹೇಗೋ ಒಂದು ಕ್ಯಾಶುಯಲ್ ಹಂಗೂ ಹೇಳಿಲ್ಲ. ಇನ್ ದಿ ಪ್ರೆಸೆಂಟ್ ಅಂತ ಹೇಳಿದ್ರ ಅದು ಡೌನ್ ದಿ ರೋಡ್ ಅನ್ನೋದಿಕ್ಕೆ ಯಾಕೋ ಸರಿ ಆಗ್ತಾ ಇಲ್ಲ. ಹಾಗಂತಂದ್ರೆ ಆಪ್ಷನ್ ಯಾವ್ದಾಗ್ಬೇಕು? ಇನ್ ದಿ ಫ್ಯೂಚರ್ ಅನ್ನೋದೇ ಆಗ್ಬೇಕು. ಓಕೆನಾ? ನಾವು ಕಳೆದ ಪ್ರಶ್ನೆಯಲ್ಲಿ ಯಾಕೆ ಎಲ್ಲ ಆಪ್ಷನ್ಸ್ ಅನ್ನ ನೋಡ್ಲಿಲ್ಲ ಅಂದ್ರೆ ಅದೇ ಪದಗಳು ಅದೇ ಅರ್ಥ ಎಲ್ಲಿ ಫಿಟ್ ಆಗುತ್ತೆ ಅದಕ್ಕೋಸ್ಕರ ನೋಡ್ಲಿಲ್ಲ. ಆದ್ರೆ ಇಲ್ಲಿ ಬೇರೆ ಬೇರೆ ಅರ್ಥಗಳು ಬರುವಂತಹ ಸಾಧ್ಯತೆ ಇರೋದರಿಂದ ನಾವಿದನ್ನ ಪ್ರತ್ಯೇಕವಾಗಿ ನೋಡ್ತಾ ಇದ್ದೀವಿ. ಆನ್ ದಿ ವೇ ಅಂತಂದ್ರೆ ಏನ್ ಅರ್ಥ ಇದಕ್ಕೆ ಅಂತ ಹೇಳಿದ್ರೆ, ಇದಕ್ಕೆ ನೋಡಿ ಮತ್ತೆ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಅ ಜರ್ನಿ ಅಂತ ಹೇಳೋಣ. ಸರಿ ಅಲ್ವಾ? ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಅ ಜರ್ನಿ, ಒಂದು ಪಯಣ ಅಂತಂದ್ರೆ ನನ್ನ ಕಲಿಕಾ ಪಯಣ ಇರಬಹುದು, ಅಥವಾ ನಾನು ನಮ್ಮೂರಿಗೆ ಹೋಗುವ ಮಾರ್ಗ ಮಧ್ಯೆ ಇರಬಹುದು, ನಮ್ಮ ಮನೆಗೆ ಬರುವ ಮಾರ್ಗ ಮಧ್ಯೆ, ನನ್ನ ಇನ್ಸ್ಟಿಟ್ಯೂಷನ್ಗೆ ಹೋಗುವ ಮಾರ್ಗ ಮಧ್ಯೆ, ಯಾವುದಕ್ಕಾದರೂ ಸಾಂದರ್ಭಿಕವಾಗಿ ಬಳಸಬಹುದು. ವಿ ಕ್ಯಾನ್ ಯೂಸ್ ದಿಸ್ ಕಾಂಟೆಕ್ಸ್ಚುಯಲಿ. ಓಕೆ, ಐ ಆಮ್ ಆನ್ ದಿ ವೇ ಹೋಮ್, ಪ್ಲೀಸ್ ಆಸ್ಕ್ ಮೈ ಫ್ರೆಂಡ್ ಟು ಸ್ಟೇ ಬ್ಯಾಕ್. ನಿಮ್ ತಾಯಿಯವ್ರು ಫೋನ್ ಮಾಡಿ ಹೇಳ್ತಾರೆ ಯಾರೋ ನಿಮ್ ಗೆಳೆಯ ಬಂದಿದ್ದಾರೆ ಅಂತ, ನೀವೇನು ಹೇಳ್ತೀರಾ? ಇರಿ, ಐ ವಿಲ್ ಜಸ್ಟ್ ಲೆಟ್ ಯು ನೋ, ಇರಿ ಅಂತ ಹೇಳಿ, ನಾ ಬರ್ತಾ ಇದ್ದೀನಿ ಮನೆಗೆ, ದಾರಿಯಲ್ಲಿದ್ದೀನಿ ಅಂತ ಹೇಳಿ. ಸರಿ ಅಲ್ವಾ? ಇದು ಒಂದು. ಆಮೇಲೆ ಟುಡೇ ಐ ಹ್ಯಾವ್ ಪಾಸ್ಡ್ ಮೈ SSCGD ಎಕ್ಸಾಮಿನೇಷನ್ ಬಟ್ ಐ ಹ್ಯಾವ್ ಮೆಟ್ ಲಾಟ್ ಆಫ್ ಹರ್ಡಲ್ಸ್ ಆನ್ ದಿ ವೇ ಟು ದಿಸ್ ಡೆಸ್ಟಿನೇಷನ್. ಸರಿ ಅಲ್ವಾ? ನಾನು ನಡೆದು ಬರುವ ದಾರಿಯಲ್ಲಿ, ನನ್ನ ಕಲಿಕಾ ಹಾದಿಯಲ್ಲಿ ಅನೇಕ ಸವಾಲುಗಳನ್ನ ಎದುರಿಸಿದೀನಿ ಅಂತ ಹೇಳೋವಾಗ ಆನ್ ದಿ ವೇ ಅಂತ ಹೇಳ್ತೀರಾ. ಆಗ್ಬೋದಾ? ಸರಿ, ನೆಕ್ಸ್ಟ್ ಏನಂತ ಹೇಳಿದ್ರೆ ಸಿ ಇದೆಯಲ್ಲ, ಇನ್ ಇನ್ಫಾರ್ಮಲ್ ವೇ ಅಂತ, ಬಿ ಅದೇ ಆನ್ಸರ್ ಅಂತ ಹೇಳ್ಬಿಟ್ವಿ. ಇನ್ ಇನ್ಫಾರ್ಮಲ್ ವೇ ಅನ್ನುವಂಥದ್ದು ಇಡಿಯಂ ಅಲ್ಲ, ಅದು ನುಡಿಗಟ್ಟಲ್ಲ, ಅದು ನೇರವಾದ ಅರ್ಥವೇ, ಸಾಹಿತ್ಯಿಕ ಅರ್ಥವೇ. ಅದಕ್ಕೆ ಲಿಟ್ರರಿ ಮೀನಿಂಗ್. ಇನ್ ಇನ್ಫಾರ್ಮಲ್ ವೇ ಅಂದ್ರೆ ಅನೌಪಚಾರಿಕ ರೀತಿಯಲ್ಲಿ ಅಂತ ಹೇಳಿ. ಡಿ ಹಾಗಾದ್ರೆ ಇನ್ ದಿ ಪ್ರೆಸೆಂಟ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು ಒಂದು ಇಡಿಯಂ ಏನಂದ್ರೆ ಕರೆಂಟ್ಲಿ, ಈಗ. ಓಕೆ, ನಾವು ಹಳೆದ್ರ ಬಗ್ಗೆ ಪಶ್ಚಾತ್ತಾಪ, ಮುಂದಿನದ್ರ ಬಗ್ಗೆ ಯೋಚನೆ, ಇವತ್ತು ಬದುಕೇ ಇಲ್ಲ ನಾವು ಅಂತ ಹೇಳೋದಿಕ್ಕೆ ಇನ್ ದಿ ಪ್ರೆಸೆಂಟ್ ಅಂತ ಹೇಳಿ ಒಂದ್ ಮಾತನ್ನ ಹೇಳ್ಬೋದು. ಇನ್ನೊಂದು ಹೇಳ್ಬೋದು, ಎಸ್ ಐ ಆಮ್ ಹಿಯರ್ ಇನ್ ದಿ ಪ್ರೆಸೆಂಟ್ ಎಕ್ಸಾಮಿನೇಷನ್ ಟ್ರೆಂಡ್ ಅಂತ ಹೇಳಿ ನೀವು ಹೇಳಬಹುದು. ಆದ್ದರಿಂದ ಇನ್ ದಿ ಪ್ರೆಸೆಂಟ್ ಅಂದ್ರೆ ಈಗ, ಪ್ರಸಕ್ತ
ಪ್ರಸ್ತುತ ಅನ್ನುವಂಥದ್ದಕ್ಕೆ ಇನ್ ದಿ ಪ್ರೆಸೆಂಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಮುಂದೆ ಹೋಗೋಣ ಅಲ್ವಾ? ನೋಡಿ, ಫಿಲ್ ಇನ್ ದಿ ಬ್ಲಾಂಕ್ಸ್ ಈ ತರಾನು ಕೊಡಬಹುದು ಅನ್ನುವಂಥ ಪರಿಚಯ ನಮಗಾಗಿದೆ. ಸೊ ಎಕ್ಸಾಮ್ ಅಲ್ಲಿ ಈ ತರ ಕೂಡ ಕೊಡಬಹುದು. ಆಗ್ಬೋದಾ? ಹೋಗೋಣ ಅಲ್ವಾ ಹಾಗಾದ್ರೆ ಮುಂದಕ್ಕೆ? ಎಸ್ ಫ್ರೆಂಡ್ಸ್, 63ನೇ ಪ್ರಶ್ನೆಗೆ ಬಂದ್ಬಿಡೋಣ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದಿ ವರ್ಡ್ ಇನ್ಕನ್ಸಿಸ್ಟೆನ್ಸೀಸ್ ಟು ಫಿಲ್ ಇನ್ ದಿ ಬ್ಲಾಂಕ್. ಓಕೆ, ಪದ ಕೊಟ್ಬಿಟ್ಟಿದ್ದಾರೆ ಅವರೇನೆ. ಏನಂತ ಹೇಳಿದ್ರೆ ಇನ್ಕನ್ಸಿಸ್ಟೆನ್ಸೀಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸಮಾನಾರ್ಥಕ ಪದವನ್ನ ಹುಡುಕ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ವಾಕ್ಯನ. As the engineers reviewed the data from the Mars rover, they were particularly interested in any dash that might indicate a malfunction on the vehicle. ಇನ್ಕನ್ಸಿಸ್ಟೆನ್ಸಿ ಅಂದ್ರೇನು? ಸಮನಾಗಿ ಇಲ್ಲದಿರುವಂಥದ್ದಕ್ಕೆ. ಅಂದ್ರೆ ನಾವು ಇಂಥದ್ದು ಅಂತ ಊಹಿಸಿ ಅದಕ್ಕೊಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಕಳಿಸಿದೀವಿ, ಆ ತರ ಇಲ್ಲ, ಇದು ಬೇರೆ ತರ ಆಗ್ಬಿಟ್ಟಿದೆ, ಡಿವಿಯೇಟ್ ಆಗ್ಬಿಟ್ಟಿದೆ ಅಂತೀವಲ್ಲ, ಅದಕ್ಕೆ ಮತ್ತೆ ಆ ತರ ಇಲ್ಲ ಅಂತ ಹೇಳೋದು ಇನ್ಕನ್ಸಿಸ್ಟೆನ್ಸಿ. ನಾವು ಹೇಳಿದ್ದರ ಲೈನ್ ಅಲ್ಲಿ ಇಲ್ಲ, ದಾರಿ ಬಿಟ್ಟು ಪಕ್ಕಕ್ಕೆ ಸರಿದು ಬಿಟ್ಟಿದೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಎ ಅನಾಮಲೀಸ್ ಅಂತ ಹೇಳಿದ್ರೆ ಡಿವಿಯೇಷನ್ಸ್ ಅಂತ ಅರ್ಥ. ಡಿವಿಯೇಷನ್ಸ್ ಅಂತ ಅರ್ಥ. ಡಿವಿಯೇಷನ್ಸ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಮತ್ತೆ ಇದು ನಾವು ಇಟ್ಟ ದಾರಿಗಿಂತ ಪಥಕ್ಕಿಂತ ಭಿನ್ನ ಅಂತ ಕನ್ಫರ್ಮೇಶನ್ ಅಂತೆ ಅಂದ್ರೆ ದೃಢೀಕರಿಸು ಅಂತ ಟ್ರಾನ್ಸ್ಮಿಷನ್ ಅಂದ್ರೆ ಪ್ರಸರಣ ಮಾಡು ಅಂತ, ಸ್ಪೆಸಿಫಿಕೇಶನ್ಸ್ ಅಂದ್ರೆ ನಿರ್ದಿಷ್ಟತೆ ಅಂತ. ಈ ಯಾವುದೂ ಕೂಡ ಸಂಬಂಧಿಸಲ್ಲ. ಇನ್ಕನ್ಸಿಸ್ಟೆನ್ಸಿ ಅನ್ನುವ ಪದವನ್ನೇ ಅವ್ರು ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಅದಕ್ಕೆ ಸರಿಯಾದಂತಹ ಮಾತು ಅಥವಾ ಪರ್ಯಾಯ ಪದ ಅನಾಮಲೀಸ್ ಅನ್ನೋದು ಸರಿಯಾಗಿದೆ. ಆಗ್ಬೋದಾ? ಮುಂದೆ ಹೇಳ್ತಾ ಇದ್ದಾರೆ, ಸೆಲೆಕ್ಟ್ ದಿ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ದಿ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಇನ್ ದಿ ಗಿವನ್ ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ವಾಕ್ಯದಲ್ಲಿ ಯಾವ ಪದ ತಪ್ಪಾಗಿದೆ ಅದರ ಸರಿಯಾದ ಸ್ಪೆಲ್ಲಿಂಗ್ ಯಾವುದು ಅಂತ ಗುರ್ತು ಮಾಡಿ ಅಂದ್ರು. ಲೈಬ್ರರಿಯನ್ ಹೆಲ್ಪ್ ಹಿಮ್ ಫೈಂಡ್ ದಿ ಇನ್ಫಾರ್ಮೇಶನ್ ಇನ್ ಅನ್ ಅಬ್ಸ್ಕ್ಯೂರ್ ರೆಫರೆನ್ಸ್ ಬುಕ್ ಅಂತ ಹೇಳ್ತಾ ಇದ್ದಾರೆ. ಮಿಸ್ಟೇಕ್ ಆಗೋಗಿದೆ. ಹಾಗಾದ್ರೆ ರೆಫರೆನ್ಸ್ ಅಂತಾರ, ಡಬಲ್ ಆರ್ ಈನಾ, ಇದೆಲ್ಲ ಹೇಳಿದ್ರೆ ಮಿಸ್ಟೇಕ್ ಆಗೋಯ್ತು. ಇಲ್ಲಿ ಬಂದ್ಬಿಟ್ಟಾಗ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಆಗ್ಬೋದಾ? ನೆಕ್ಸ್ಟ್ 65ನೇ ಪ್ರಶ್ನೆ, ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟನಿಮ್ ಆಫ್ ದಿ ಗಿವನ್ ವರ್ಡ್. ಕೊಟ್ಟಿರುವ ಪ್ರಶ್ನಾರ್ಥಕ ಪದದ ವಿರುದ್ಧಾರ್ಥಕ ಪದವನ್ನ ಗುರುತು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಡಿಜೆಕ್ಷನ್ ಅಂತ ಹೇಳಿದ್ರೆ ಅತ್ಯಂತ ಖೇದ ಅಂತ ಹೇಳುವಂಥದ್ದಕ್ಕೆ ಅಯ್ಯೋ ಬಿಡಿ ಯಾಕೆ ಅಂತ ಸಾಮಾನ್ಯ ಸ್ನೇಹಿತರು ತುಂಬಾ ಪರೀಕ್ಷೆಗಳು ಫೇಲ್ ಆಗ್ಬಿಟ್ಟಾಗ ಡಿಜೆಕ್ಟ್ ಆಗ್ಬಿಟ್ಟಿರ್ತಾರೆ ಅಂತ ಹೇಳ್ತೀವಲ್ಲ, ಹಾಗೇನಿಲ್ಲ. ಮತ್ತೊಂದು ಅವಕಾಶ, ಮತ್ತೊಂದು ಪ್ರಯತ್ನ, ಖಂಡಿತವಾಗೂ ಗೆಲ್ತೀವಿ, ಅದರಲ್ಲಿ ಅನುಮಾನನೇ ಬೇಡ ಅಲ್ವಾ? ಅದಕ್ಕೆ ಅಂತ ಹೇಳ್ಬಿಟ್ಟು ಇರುವಂತಹ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂತ ಹೇಳಿದ್ರೆ ಚಿಯರ್ ಅನ್ನುವಂಥದ್ದು ವಿರುದ್ಧಾರ್ಥಕ ಪದ. ಆಗ್ಬೋದಾ? ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತಿದ್ದಾರೆ. ಮಾಲ್ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ನಮಗೆ ಇರುವಂತ ಏನು ಪೌಷ್ಟಿಕಾಂಶದ ಕೊರತೆ. ನೋಡಿ, ಮತ್ತೆ ಪೌಷ್ಟಿಕಾಂಶದ ಕೊರತೆಗೆ ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ದಯಮಾಡಿ ಸ್ನೇಹಿತರೆ, ಎಲ್ಲ ಪದಗಳ ಸ್ಪೆಲ್ಲಿಂಗ್ಗಳನ್ನ 10 ಸಲಿ 20 ಸಲಿ 25 ಸಲಿ ಸ್ಲೇಟ್ ಅಲ್ಲಿ ಬರೆದು ಅಳ್ಸಿ ಇಲ್ಲ ಪೇಪರ್ ಅಲ್ಲೇ ಬರೀರಿ. ನೀವು ಸರಿಯಾದ ಸ್ಪೆಲ್ಲಿಂಗ್ಗಳನ್ನ ಗುರ್ತು ಮಾಡ್ಕೊಳ್ಳಿ. ಈ ಪ್ರಶ್ನೆ ಅದಕ್ಕೆ ಸಂಬಂಧಿಸಿಲ್ಲ, ಪ್ರಶ್ನೆ ಏನಾದ್ರೂ ಕೇಳಿ ಉತ್ತರ ಹುಡುಕೊಳ್ಳೋಣ. ಅದರ ಜೊತೆಗೆ ಇನ್ನಷ್ಟು ಪದಗಳನ್ನ ಹೀಗೆ ಕಲಿತಾ ಇದ್ರೆ ಇದೇ ರಿಪೀಟ್ ಆಗುವ ಎಲ್ಲ ಚಾನ್ಸಸ್ ಇರುತ್ತೆ. ಅದರಿಂದ ನಿಮ್ಮ ಸೆಲೆಕ್ಷನ್ ಚಾನ್ಸಸ್ ಹೆಚ್ಚಾಗುತ್ತೆ. ಆಗ್ಬೋದಾ? ಮುಂದೆ ಬಂದ್ಬಿಟ್ರೆ ಸ್ಟಾಗ್ನೆನ್ಸಿ ಅಂತ ಹೇಳ್ತಿದ್ದಾರೆ. ಸ್ಟಾಗ್ನೆನ್ಸಿ ಅಂದ್ರೆ ನಿಂತ ಕಡೆ ನಿಂತಿರುವಂಥದ್ದು, ಅಚಲಿತವಲ್ಲದ್ದು ಅನ್ನೋದಿಕ್ಕೆ ಹೇಳ್ತೀವಿ. ಮುಂದೆ ಹೇಳ್ತಾ ಇದ್ದಾರೆ ಗ್ಲಾಮರ್ ಅಂತ ಹೇಳ್ತಾ ಇದ್ದಾರೆ. ಗ್ಲಾಮರ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಇದು ಸೌಂದರ್ಯವನ್ನ
ಕೃತಕವಾಗಿ ವರ್ಧಿಸ್ಕೊಂಡ್ರೆ ಗ್ಲಾಮರ್. ಓಕೆ, ಟು ಆರ್ಟಿಫಿಷಿಯಲಿ ಎನ್ಹಾನ್ಸ್ ಯುವರ್ ಬ್ಯೂಟಿ, ಅದನ್ನ ಗ್ಲಾಮರ್ ಅಂತ ಹೇಳ್ತೀವಿ. ಕೃತಕವಾಗಿ ಸೌಂದರ್ಯವನ್ನ ವರ್ಧಿಸು, ದಟ್ ಈಸ್ ಗ್ಲಾಮರ್. ಅವಶ್ಯಕತೆನೇ ಇಲ್ಲ ಅಲ್ವಾ, ಎಲ್ಲರೂ ಕೂಡ ತುಂಬಾ ಚೆನ್ನಾಗೆ ಇದೀರಾ ಅನ್ನೋದು ನನ್ನ ಮಾತು. ಆಗ್ಬೋದಾ? ಹೋಗೋಣ ಹಾಗಾದ್ರೆ ಮುಂದಕ್ಕೆ. ಓಕೆ, ಇದಿಷ್ಟು ಪ್ರಶ್ನೆಗಳನ್ನ ನಾವು ಕಲ್ತ್ಕೊಂಡ್ವಿ. ಹಾಗಾದ್ರೆ ಮುಂದೆ ಸರಿಯೋಣ, 66ನೇ ಪ್ರಶ್ನೆಗೆ ಮುಂದೆ ಸರಿಯೋಣ. ಓಕೆನಾ? 66ನೇ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ? ಓಕೆ, ಐಡೆಂಟಿಫೈ ದಿ ಸೆಗ್ಮೆಂಟ್ ದಟ್ ಕಂಟೈನ್ಸ್ ಎ ಗ್ರಾಮ್ಯಾಟಿಕಲ್ ಎರರ್ ಅಂತ ಹೇಳ್ತಾ ಇದ್ದಾರೆ. ಕೆಳಗಿನ ವಾಕ್ಯದಲ್ಲಿ 4 ಸೆಗ್ಮೆಂಟ್ಸ್ ಕೊಟ್ಬಿಟ್ಟಿದ್ದಾರೆ. ಆ ಸೆಗ್ಮೆಂಟ್ ಅಲ್ಲಿ ಯಾವುದು ಗ್ರಾಮ್ಯಾಟಿಕಲ್ ಎರರ್ ಅನ್ನ ಹೊಂದಿದೆ ಅಂತ, ವ್ಯಾಕರಣಬದ್ಧವಾಗಿ ತಪ್ಪಾಗಿದೆ ಅಂತ. ಶಿ ಕಾನ್ಫಿಡೆಂಟ್ಲಿ ಪ್ರೆಸೆಂಟೆಡ್ ಹರ್ ಫೈಂಡಿಂಗ್ಸ್ ಟು ದಿ ಕಮಿಟಿ. ಯಾವುದೇ ಮಿಸ್ಟೇಕ್ ಆಗಿಲ್ಲ. ಆರ್ಟಿಕ್ಯುಲೇಟಿಂಗ್ ಹರ್ ಐಡಿಯಾಸ್ ಕ್ಲಿಯರ್. ತಪ್ಪನ್ನಿಸ್ತಿದೆ, ನೋಡ್ಬಿಡೋಣ ಮಿಕ್ಕ ಭಾಗಗಳನ್ನು ಓದಿ, ಸರಿನಾ? ಅಂಡ್ ಇಂಪ್ರೆಸಿಂಗ್ ಎವ್ರಿ ಒನ್ ವಿತ್ ಹರ್ ಎಕ್ಸ್ಟೆನ್ಸಿವ್ ರಿಸರ್ಚ್ ಅಂಡ್ ನಾಲೆಡ್ಜ್. ಸ್ನೇಹಿತರೆ ನೋಡಿ, ಇಲ್ಲಿ ಪ್ರೆಸೆಂಟ್ ಅನ್ನುವಂಥದ್ದು ಒಂದು ಕ್ರಿಯಾಪದ. ಈ ವಾಕ್ಯದಲ್ಲಿ ಪ್ರೆಸೆಂಟ್ ಅನ್ನುವಂಥದ್ದು ಒಂದು ಕ್ರಿಯಾಪದ. ನಾವೀಗ ಏನ್ ಮಾಡೋಣ ಗೊತ್ತಾ, ಅವ್ರು ಕೊಟ್ಟಿರೋ ABCD ಅನ್ನ ಒಟ್ಟಿಗೆ ಓದ್ಕೊಂಡ್ಬಿಡಿ. ಶಿ ಕಾನ್ಫಿಡೆಂಟ್ಲಿ ಪ್ರೆಸೆಂಟೆಡ್ ಹರ್ ಫೈಂಡಿಂಗ್ಸ್ ಟು ದಿ ಕಮಿಟಿ, ಆರ್ಟಿಕ್ಯುಲೇಟಿಂಗ್ ಹರ್ ಐಡಿಯಾಸ್ ಕ್ಲಿಯರ್ ಅಂಡ್ ಇಂಪ್ರೆಸಿಂಗ್ ಎವ್ರಿ ಒನ್ ವಿತ್ ಹರ್ ಎಕ್ಸ್ಟೆನ್ಸಿವ್ ರಿಸರ್ಚ್ ಅಂಡ್ ನಾಲೆಡ್ಜ್ ಅಂತ ಹೇಳ್ತಿದ್ದಾರೆ. ಬಹಳ ವಿಶ್ವಾಸದಲ್ಲಿ ಸಮಿತಿಗೆ ಅವಳು ಏನೇನನ್ನ ಕಂಡು ಹಿಡಿದಿದ್ಲೋ, ನನಗೆ ಇಂಥದ್ದೊಂದು ಪತ್ತೆ ಆಯ್ತು ಅಂತ ಹೇಳಿ ತನ್ನ ಸಂಶೋಧನೆ ಮತ್ತು ಜ್ಞಾನವನ್ನ ಬಹಳ ಆಳವಾಗಿ ವಿಸ್ತಾರವಾಗಿ ಹೇಳಿದ್ದು ಎಲ್ಲರನ್ನೂ ಅದು ನಿಬ್ಬೆರಗಾಗಿ ಮಾಡಿತು ಅಂತ ಹೇಳ್ತಾ ಇದ್ದಾರೆ. ಯಾತಿಕ್ಕೆ ಅಂದ್ರೆ ಬರೀ ಕಂಡು ಹಿಡಿದಿರೋದು ಅಷ್ಟೇ ಅಲ್ಲ, ಆರ್ಟಿಕ್ಯುಲೇಟಿಂಗ್ ಹರ್ ಐಡಿಯಾಸ್ ಕ್ಲಿಯರ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಿಸ್ಟೇಕ್ ಆಗಿರೋದು ಏನ್ ಗೊತ್ತಾ, ಕ್ಲಿಯರ್ ಇರಬಾರ್ದಾಗಿತ್ತು. ಕ್ಲಿಯರ್ ಬದಲು ಏನಿರ್ಬೇಕಾಗಿತ್ತು, ಕ್ಲಿಯರ್ಲಿ ಅಂತ ಇರ್ಬೇಕಾಗಿತ್ತು. ಈ ಕ್ರಿಯಾ ವಿಶೇಷವನ್ನ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ನಮ್ಮ ಉತ್ತರ ಬಿ ಆಗ್ಬೇಕು ಅನ್ನುವಂಥದ್ದು. ಅಂದ್ರೆ ಆಪ್ಷನ್ ಎ ಇಲ್ಲಿರೋ ಭಾಗ ಬಿ ಅನ್ನುವಂಥದ್ದು ಸರಿಯಾಗಿದೆ. ಆಗ್ಬೋದಾ? ಹೋಗೋಣ ಹಾಗಾದ್ರೆ ಮುಂದೆ. ಓಕೆ, 67ನೇ ಪ್ರಶ್ನೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದಿ ಬ್ಲಾಂಕ್. ಡಿಟರ್ಮಿನ್ ದಿ ಕೊಲೊಕೇಶನ್ ಥ್ರೂ ದಿ ಸೆಂಟೆನ್ಸ್. ಕೊಲೊಕೇಶನ್ ಅಂದ್ರೆ ಹೊಂದಾಣಿಕೆ ಅಷ್ಟೇ ಅಲ್ವಾ? ವೆನ್ ಶಿ ರಿಸೀವ್ಡ್ ದಿ ನ್ಯೂಸ್ ಅಬೌಟ್ ದಿ ಡೆತ್ ಆಫ್ ಹರ್ ಅಂಕಲ್, ಶಿ ಡ್ಯಾಶ್ ಇನ್ ಟು ಟಿಯರ್ಸ್. ಅವ್ರ ಅಂಕಲ್ ಯಾರೋ ತೀರ್ಕೊಂಡ್ರು ಅಂತ ಅವಳು ಸುದ್ದಿ ಕೇಳಿದ ತಕ್ಷಣ ಜೋರಾಗಿ ಹೋ ಅಂತ ಅಳಕ್ಕೆ ಶುರು ಮಾಡಿದ್ಲು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅದಕ್ಕೆ ಫಸ್ಟ್ ಉತ್ತರ ನೋಡ್ಬಿಡೋಣ, ಮಿಕ್ಕೆಲ್ಲ ಆಪ್ಷನ್ಸಿಗೂ ನಾನು ಬರ್ತೀನಿ. ಸಿ ಹಿಯರ್, ಬರ್ಸ್ಟ್ ಇನ್ ಟು ಟಿಯರ್ಸ್ ಅಲ್ವಾ? ಪ್ರಶಾಂತವಾಗಿ ಇದ್ದಂತಹ ಜಾಗದಲ್ಲಿ, ಅದು ಮನಸ್ಸು, ಸಮುದ್ರ, ವಾತಾವರಣ ಏನಾದ್ರೆ ಇದ್ದಕ್ಕಿದ್ದಂಗೆ ಒಂದು ಕೇಳಬಾರದ್ದು, ಆಗಬಾರದ್ದು ಏನಾದ್ರೂ ಆದ್ರೆ ಅದು ಹಂಗೆ ಕಟ್ಟೆ ಒಡೆದು ಬಿಡ್ತು ಅಂತ ಹೇಳ್ತೀವಲ್ಲ, ಅದನ್ನ ಬರ್ಸ್ಟ್ ಅಂತ ಹೇಳ್ತೀವಿ. ಬರ್ಸ್ಟ್ ಅಂದ್ರೆ ಸುಡು ಅಲ್ವಾ, ಕ್ರ್ಯಾಕರ್ ಬರ್ಸ್ಟ್ ಅಂತ ಹೇಳ್ತೀವಲ್ವಾ, ಆ ಅರ್ಥದಲ್ಲಿ ಕೂಡ ಬಳಸ್ತೀವಿ. ಈ ವಾಕ್ಯದಲ್ಲಿ ಬರ್ಸ್ಟ್ ಇನ್ ಟು ಟಿಯರ್ಸ್ ಅಂತ ಹೇಳಿದ್ರೆ ಒಂದೇ ಸಲಿ ಬೋರ್ಗರೆಯುವಂತೆ ಅಳುವಂತಾಯಿತು ಅಂತ ಹೇಳೋದಿಕ್ಕೆ ಬರ್ಸ್ಟ್ ಆಗ್ಬೋದಾ? ಇಲ್ಲಿ ನೋಡಿ, ಮತ್ತೆ ಬೋ ಅಂತ ಇದೆಯಲ್ಲ, ಹಾಗಾದ್ರೆ ಈ ಪದದ ಅರ್ಥ ಏನು ನೋಡಿ. ಮತ್ತೆ ಒಂದು ಬೋ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂಥದ್ದು ಕ್ರಿಯಾಪದದ ರೂಪವನ್ನ ಕೊಟ್ಟಿದ್ದಾರೆ. ಕ್ರಿಯಾಪದದ ರೂಪ, ಯು ಆಲ್ವೇಸ್ ಶುಡ್ ಬೌ ಬಿಫೋರ್ ಎಲ್ಡರ್ಸ್. ಬೌ ಅಂದ್ರೆ ನಮಸ್ಕರಿಸಿ, ವಿನಮ್ರರಾಗಿ ಅಂತ ಹೇಳೋದಿಕ್ಕೆ ಬೌ ಅಂತ ಹೇಳ್ತೀವಿ. BOW ಬೌ. ಇನ್ನೊಂದು ಬೌ ಅಂತ ಹೇಳಿದ್ರೆ ಬಿಲ್ಲು ಬಾಣಕ್ಕೆ, ಬಾಣ ಆರೋ, ಬಿಲ್ಲಿಗೆ ಬೌ ಅಂತ ಹೇಳ್ತೀವಿ. ಐ ಬೋ ಡೌನ್ ಟು ದಿ ಲಾರ್ಡ್ ಶಾರದಾ
ಅಲ್ವಾ? ಕಲಿಕಾ ಮಾತೆ ಶಾರದೆಗೆ ನಾನು ನಮಸ್ಕರಿಸ್ತೀನಿ ಅಂದ್ರೆ ಬೌ ಅಂತ ಹೇಳಿ ಆಗುತ್ತೆ. ಇನ್ನೊಂದು, ಹಿ ವಾಸ್ ಯೂಸಿಂಗ್ ಬೋ ಅಂಡ್ ಆರೋ ಇನ್ ದಿ ವಾರ್, ಅಂದ್ರೆ ಯುದ್ಧದಲ್ಲಿ ಏನನ್ನ ಬಳಸ್ತಾ ಇದ್ರು, ಬಿಲ್ಲು ಬಾಣವನ್ನ ಬಳಸ್ತಿದ್ರು ಅನ್ನುವಂಥದ್ದಿಕ್ಕು. ಸ್ಟಾರ್ಟ್ ಅಂದ್ರೆ ನಮಗೆ ಈಗಾಗ್ಲೇ ಗೊತ್ತಿದೆ, ಸ್ಟಾರ್ಟ್ ಅಂತ ಹೇಳಿದ್ರೆ ಆರಂಭಿಸು ಅಂತ. ಮುಂದಿನ ಪದ ಶೆಡ್ ಅಂತ ಕೊಟ್ಟಿದ್ದಾರೆ. ಶೆಡ್ ಅಂತ ಹೇಳಿದ್ರೆ ಒಂದು ಆಶ್ರಯ ಅಂತಾನೂ ಆಗುತ್ತೆ. ಇನ್ನೊಂದು ಶೆಡ್ ಅಂತ ಹೇಳಿದ್ರೆ ಇಲ್ಲಿ ಶಿ ಶೆಡ್ ಟಿಯರ್ಸ್ ಅಂತ. ಅಂದ್ರೆ ಏನ್ ಗೊತ್ತಾ, ಇದು ನೆನೆಸ್ಕೊಂಡ್ ಅಳುವಂಥದ್ದು. ಶಿ ಶೆಡ್ ಟಿಯರ್ಸ್, ಶಿ ಈವನ್ ನೌ ಶೆಡ್ ಟಿಯರ್ಸ್ ರಿಮೆಂಬರಿಂಗ್ ಹರ್ ಫಾದರ್ ಆರ್ ಹರ್ ಅಂಕಲ್. ಈಗ್ಲೂ ಅದನ್ನ ಅಂದ್ರೆ ಕಣ್ಣೀರನ್ನ ಹರಿಸುವಂಥದ್ದು ಅನ್ನೋದಿಕ್ಕೆ ಶೆಡ್ ಅಂತ ಹೇಳ್ತೀವಿ. ಇನ್ನೂ ಒಂದು ಶೆಡ್ಡಿಗೆ ಅರ್ಥ ಏನು ಅಂತ ಹೇಳಿದ್ರೆ, ನಾವ್ ಅದನ್ನ ವಿರಮಿಸು, ಬಿಟ್ಟು ಬಿಡು ಅನ್ನುವಂಥದ್ದಕ್ಕೂ ಶೆಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಹಾವು ಪೊರೆ ಬಿಡ್ತು ಅಂತ ಹೇಳ್ತೀವಲ್ವಾ, ಅದಕ್ಕೆ ಸ್ನೇಕ್ಸ್ ಶೆಡ್ ದೇರ್ ಸ್ಕಿನ್ ಅಂತ ಹೇಳಿ ಹೇಳ್ತೀವಿ. ಶೆಡ್ ಅಂತ ಹೇಳಿದ್ರೆ ಬಿಟ್ಟು ಬಿಡು ಅಂತ ಹೇಳೋದಿಕ್ಕೆ. ಸೊ ಬಿಡು, ಆಶ್ರಯ, ಹಾಗೆ ಎಂದಿಂದೋ ನೆನೆಸಿ ಈಗ ಹರಿಸು, ಈ ಎಲ್ಲ ಪದಕ್ಕೂ ನಾವು ಶೆಡ್ ಅನ್ನುವಂಥ ಮಾತನ್ನ ಬಳಸ್ತೀವಿ. ಆದ್ರೆ ಸಂದರ್ಭ ಯಾವುದು ಅಂತ ನೋಡ್ಕೊಂಡು ಬಳಸ್ಬೇಕು ಸ್ನೇಹಿತರೆ, ಸುಮ್ನೆ ಹೇಗೋ ಬಳಸಬಾರ್ದು. ಶೆಡ್ಗೆ ಶೆಡ್ಡೇ ಪಾಸ್ಟ್ ಟೆನ್ಸು, ಸರಿ ಅಲ್ವಾ? ಶೆಡೆಡ್ ಅಂತ ಪದ ಇಲ್ಲ. ತಪ್ಪು ಬಳಕೆಯನ್ನ ಮಾಡಬಾರ್ದು. ಅದರಿಂದ ಇದನ್ನ ಸರಿಯಾಗಿ ಗ್ರಹಿಸಿ. ಓಕೆ, ತುಂಬಾ ಯೂಟ್ಯೂಬ್ಗಳಲ್ಲಿ ತಪ್ಪು ಹೇಳ್ಕೊಡ್ತಾ ಇದ್ದಾರೆ, ಜಾಗೃತೆಯಾಗಿರಿ. ಬರುವ ಎಲ್ಲ ಯೂಟ್ಯೂಬ್ಗಳನ್ನ ನೀವು ನೋಡ್ಬಾರ್ದು, ಬ್ಲಾಗ್ಗಳನ್ನ ನೋಡ್ಬಾರ್ದು. ಒಬ್ಬ ಗುರು ನಂಬಿ, ಅದು ಯಾರೇ ಆಗಿರ್ಲಿ, ನಂಬಿ ಮುಂದಕ್ಕೆ ಹೋಗಿ ಅದನ್ನ ನೀವು ಸರಿಯಾಗಿ ಕಲ್ತ್ಕೊಂಡು ಮುಂದಕ್ಕೆ ಹೋದ್ರೆ ನಿಮ್ ಯಶಸ್ಸು ಖಚಿತ. ಸರಿ ಅಲ್ವಾ? 68ನೇ ಪ್ರಶ್ನೆಗೆ ಬಂದ್ಬಿಡೋಣ. ಪಾರ್ಟ್ಸ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾವ್ ಬೀನ್ ಗಿವನ್ ಆಸ್ ಆಪ್ಷನ್ಸ್. ಸೆಲೆಕ್ಟ್ ದಿ ಆಪ್ಷನ್ ದಟ್ ಕಂಟೈನ್ಸ್ ಅನ್ ಅಡ್ವರ್ಬ್ ಯೂಸೇಜ್ ಎರರ್. ಮತ್ತೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಅಡ್ವರ್ಬ್ ಅಲ್ಲಿ ತಪ್ಪು ಮಾಡಿದೀವಿ, ಕಂಡು ಹಿಡಿದು ಬಿಡಿ ಯಾವುದು ಅಂತ ಹೇಳಿ ಹೇಳ್ತಿದ್ದಾರೆ. ಮಿಸ್ಟರ್ ಡೇನಿಯಲ್, ದಿ ಪೊಲೀಸ್ ಆಫೀಸರ್, ಕಮೆಂಟೆಡ್ ದಿ ಫೈರ್ ಕ್ಲಮ್ಸಿಲಿ ಸ್ಪ್ರೆಡ್ ಥ್ರೂ ದಿ ಬಿಲ್ಡಿಂಗ್ ಅಂತ. ಸರಿ ಅಲ್ವಾ? ನಂಗೆ ಅರ್ಥ ಆಯ್ತು. ಮಿಸ್ಟರ್ ಡೇನಿಯಲ್ ಅನ್ನುವಂಥ ಆರಕ್ಷಕ ಅಧಿಕಾರಿ ಏನಂತ ಹೇಳಿ ಮಾತಾಡಿದ್ರು, ದಿ ಫೈರ್ ಕ್ಲಮ್ಸಿಲಿ ಸ್ಪ್ರೆಡ್ ಥ್ರೂ ದಿ ಬಿಲ್ಡಿಂಗ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಲಮ್ಸಿ ಅಂತ ಹೇಳಿದ್ರೆ ಅದಕ್ಕೆ ದಿಕ್ಕು ದಿವಾನ ಇಲ್ಲ ಅಂತ ಹೇಳಿದ್ರೆ ತುಂಬಾ ಮನ ಬಂದಂತೆ, ತನ್ನಿಚ್ಛೆಯಂತೆ, ಮನಸೋ ಇಚ್ಛೆ ಅಂತ ಹೇಳ್ತೀವಲ್ಲ ಅದು. ಕ್ಲಮ್ಸಿ ಅಂದ್ರೆ ಮತ್ತು ಒಂದು ಅರ್ಥ ಡರ್ಟಿ ಅನ್ನುವಂಥದ್ದಕ್ಕೂ, ಗಲೀಜು, ಕೆಟ್ಟ, ಕೊಳಕ, ಇದಕ್ಕೂ ಕೂಡ ಕ್ಲಮ್ಸಿ ಅಂತ ಹೇಳಿ ಬಳಸ್ತೀವಿ. ಇಲ್ಲಿ ದಿಕ್ಕು ದಿವಾನ ಇಲ್ಲದಂತೆ ಅಂತ ಹೇಳಿ ಬಳಸೋದಿಕ್ಕೆ ಕ್ಲಮ್ಸಿಲಿ ಅಂತ ಹೇಳಿ ಬಳಸಿದ್ದಾರೆ. ಆದ್ರೆ ಸ್ನೇಹಿತರೆ ಏನಾಗ್ಬೇಕಿತ್ತು ಗೊತ್ತಾ, ಕಳೆದ ಒಂದು ಪೇಪರ್ ಅಲ್ಲಿ ಇದೇ ಥರದ ಪ್ರಶ್ನೆಯನ್ನ ನಾನು ಬಿಡಿಸಿದ್ದೀನಿ ನೋಡಿ. ಮತ್ತೆ ದಿ ಫೈರ್ ಸ್ಪ್ರೆಡ್ ಕ್ಲಮ್ಸಿಲಿ ಆಗ್ಬೇಕಾಗಿತ್ತು. ದಿ ಫೈರ್ ಕ್ಲಮ್ಸಿಲಿ ಸ್ಪ್ರೆಡ್ ಬರಿಬಾರ್ದು, ದಿ ಫೈರ್ ಸ್ಪ್ರೆಡ್ ಕ್ಲಮ್ಸಿಲಿ. ಮೊದಲು ಫೈರ್ ಆಗಿದ ತಕ್ಷಣ ಫೈರ್ ಅನ್ನುವಂಥದ್ದೇ ಈ ವಾಕ್ಯದ ಸಬ್ಜೆಕ್ಟ್ ಆಗಿದೆ. ಸಬ್ಜೆಕ್ಟಿನ ಪಕ್ಕವೇ ಕ್ರಿಯಾಪದ ಬಂದ್ಬಿಡ್ಬೇಕು, ಕ್ರಿಯಾಪದದ ನಂತರದಲ್ಲಿ ಕ್ರಿಯಾ ವಿಶೇಷ ಬರಿಬೇಕಾಗಿತ್ತು. ಈ ಎರಡೂ ಪದಗಳು ಏನಾಗಿದೆ ಅಂತ ಹೇಳಿದ್ರೆ ಬದಲಿಯಾಗಿವೆ. ಸೊ ನಾವೇನ್ ಮಾಡೋಣ, ಕ್ಲಮ್ಸಿಲಿ ಅಂತ ಹೇಳಿ ಇದೆಯಲ್ಲ, ಕ್ಲಮ್ಸಿಲಿ ತೆಗೆದು ಸ್ಪ್ರೆಡ್ ಆದ್ಮೇಲೆ ಬರೆದು ಬಿಡೋಣ ಅಂತ ಹೇಳಿದಾಗ ಇದು ಸರಿಯಾದಂಥದ್ದು. ಥ್ರೂ ದಿ ಬಿಲ್ಡಿಂಗ್ ಕಮೆಂಟೆಡ್ ಮಿಸ್ಟರ್ ಡೇನಿಯಲ್, ಇದು ಯಾವುದರಲ್ಲೂ ಮಿಸ್ಟೇಕೇ ಆಗಿಲ್ಲ. ಆದ್ದರಿಂದ ನಾವು ಇದರ ಬಗ್ಗೆ ಹೆಚ್ಚಿನ ಕಲಿಕೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬಹಳ ಸಿಂಪಲ್ ಆಗಿದೆ, ಸರಳವಾಗಿದೆ, ನಮ್ಗೆ ಅರ್ಥ ಆಗೋಗಿದೆ. ಇಲ್ಲಂತೂ ಅವಶ್ಯಕತೆ ಇಲ್ಲ ಆನ್ಸರ್ ಬರೆಯಕ್ಕೆ, ಏನೇ ಇದೆ ಅದರಿಂದ ಮುಂದಕ್ಕೆ ಹೋಗ್ಬಿಡ್ತೀವಿ. ಗೊತ್ತಾಯ್ತಲ್ವಾ ಸ್ನೇಹಿತರೆ? ನೀವು ಗಮನಿಸ್ತಾ ಇದ್ರೆ ಹೆಚ್ಚಿನದಾಗಿ ಅಡ್ವರ್ಬ್ಸು ಮತ್ತೆ ಪ್ರೋನೌನ್ಸ್ ಅಲ್ಲಿ ಮಾತ್ರ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಅದು ಎರಡರ ಬಗ್ಗೆ ನೀವು ಪಾರ್ಟ್ಸ್ ಆಫ್ ಸ್ಪೀಚಿನ ಬಗ್ಗೆ ಅತಿ ಹೆಚ್ಚಿಗೆ ಗಮನ ಕೊಟ್ಟು ಕಲ್ತ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ. ಬಾಕಿ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಹಂಗಾದ್ರೆ ಈ ಸಲ ಕೇಳಬಾರ್ದ ಅಂದ್ರೆ ಕೇಳೋಂಥ ಎಲ್ಲ ಸಾಧ್ಯತೆ ಇದೆ. ಆದ್ರೆ ಇವಾಗಿನ ತನಕ ಹಳೆ ಪೇಪರಿನ ಟ್ರೆಂಡ್ ಏನಿದೆ ಅದು ಅಡ್ವರ್ಬ್ಸ್ ಅಂಡ್ ಪ್ರೋನೌನ್ಸ್ ಅಲ್ಲಿ ಹೆಚ್ಚು ಮಿಸ್ಟೇಕ್ಗಳನ್ನ
ಮಾಡಿ ಅದರ ಬಗೆಗೆ ನಮ್ಮನ್ನ ಉತ್ತರವನ್ನ ಕೇಳ್ತಾ ಇದ್ದಾರೆ. ಆಗ್ಬೋದಾ? 69ನೇ ಪ್ರಶ್ನೆಗೆ ಬಂದ್ಬಿಟ್ವಿ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದಿ ಬ್ಲಾಂಕ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬಿಟ್ಟ ಜಾಗವನ್ನು ಸರಿಯಾದ ಪದದಿಂದ ಭರ್ತಿ ಮಾಡಿ ಅಂತ. ಹರ್ ಡ್ಯಾಶ್ ಬಿಹೇವಿಯರ್ ಇನ್ ದಿ ಇಂಟರ್ವ್ಯೂ ರಿವೀಲ್ಡ್ ಹರ್ ಕ್ಲಿಯರ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರದೋ ಒಂದು ಸಂದರ್ಶನದಲ್ಲಿ ಅವಳು ಡ್ಯಾಶ್ ಅವಳ ನಡವಳಿಕೆಯಿಂದ ತನ್ನ ಮನಸ್ಥಿತಿಯನ್ನ ಸ್ಪಷ್ಟವಾಗಿ ತಿಳಿಯಪಡಿಸಿದಳು, ಅಥವಾ ಅವಳ ಮನಸ್ಥಿತಿ ಸ್ಪಷ್ಟವಾಗಿ ತಿಳಿದು ಬಂದಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಏನ್ ಗೊತ್ತಾ, ಇಲ್ಲಿ ವಿ ವಿಲ್ ಜಸ್ಟ್ ಲುಕ್ ಅಟ್ ದಿ ವಾಟ್ ಯು ಸೇ ಆಪ್ಷನ್ಸ್, ಹಾಗೆ ಅದರ ಅರ್ಥಗಳನ್ನ ನೋಡ್ಬಿಡೋಣ. ಹರ್ ಶ್ರೌಡೆಡ್ ಬಿಹೇವಿಯರ್ ಅಂತ ಏನಾದ್ರೂ ನಾ ಹೇಳಿದ್ರೆ, ಶ್ರೌಡ್ ಅನ್ನುವಂಥ ಪದಕ್ಕೆ ಅರ್ಥ ಏನ್ ಗೊತ್ತಾ? ಶ್ರೌಡ್ ಅಂದ್ರೆ ಹಿಡನ್ ಅಂತ ಹೇಳಿ, ಅಂತಂದ್ರೆ ಮುಚ್ಚಿಟ್ಟ ಅಂತ. ಅಂದ್ರೆ ಮನೋಭಾವನೆಯನ್ನ ಮುಚ್ಚಿಟ್ರೆ ಕ್ಲಿಯರ್ ಸ್ಟೇಟ್ ಆಫ್ ಮೈಂಡ್ ಹೆಂಗ್ ಗೊತ್ತಾಗುತ್ತೆ? ರಿವೀಲ್ ಹರ್ ಕ್ಲಿಯರ್ ಸ್ಟೇಟ್ ಆಫ್ ಮೈಂಡ್ ಗೊತ್ತಾಗಲ್ಲ ಅಲ್ವಾ? ಆದ್ರಿಂದ ಶ್ರೌಡೆಡ್ ಅನ್ನುವಂಥ ಪದ ಇಲ್ಲಿ ಬರೋದಿಕ್ಕೆ ಸಾಧ್ಯ ಇಲ್ಲ. ಶ್ರೌಡೆಡ್ ಅನ್ನುವಂಥದ್ದು ತಪ್ಪು ಆಪ್ಷನ್ ಅಂತ ಗೊತ್ತಾಯ್ತು, ಸರಿ ಅಲ್ವಾ? ಸಟಲ್ ಅಂತ ಹೇಳಿ ಬಂದಿದೆ. ಸಟಲ್ ಅಂತ ಹೇಳಿದ್ರೆ ಅತಿ ಸೂಕ್ಷ್ಮ ಅಂತ ಹೇಳಿ, ಸೂಕ್ಷ್ಮವಾದ ನಡವಳಿಕೆಯಲ್ಲೂ ನಮಗೆ ಗೊತ್ತಾಗಲ್ಲ. ಆದ್ದರಿಂದ ಸೂಕ್ಷ್ಮ ಅನ್ನುವಂಥದ್ದು, ಸಟಲ್ ಅನ್ನುವಂಥದ್ದು, ಡೆಲಿಕೇಟ್, ನಾಟ್ ಆಬ್ವಿಯಸ್, ಇದೆಲ್ಲ ನೀವು ಡಿಕ್ಷನರಿ ಅರ್ಥಗಳನ್ನ ನೋಡ್ತೀರಾ. ಇದು ಸರಿಯಲ್ಲ. ಹಾಗಾದ್ರೆ ಅಬ್ಸ್ಕ್ಯೂರ್, ನಾನು ಆಪ್ಷನ್ ಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಬ್ಸ್ಕ್ಯೂರ್ ಅಂತ ಹೇಳಿದ್ರು ಕೂಡ ನಾಟ್ ಕ್ಲಿಯರ್ಲಿ ಎಕ್ಸ್ಪ್ರೆಸ್ಡ್, ಸ್ಪಷ್ಟವಾಗಿ ಬಹಿರಂಗ ಪಡಿಸದೇ ಇರುವುದನ್ನ ಅಬ್ಸ್ಕ್ಯೂರ್ ಅಂತೀವಿ. ಹಾಗಂದ್ರೆ ಮಿಕ್ಕಿರೋದು ಒಂದೇ ಒಂದು, ಅಂದರೆ ಇದರ ಅರ್ಥ ವೆರಿ ಕ್ಲಿಯರ್ ಅಂತ. ಕಾನ್ಸ್ಪಿಕ್ಯೂಯಸ್, ಕಾನ್ಸ್ಪಿಕ್ಯೂಯಸ್. ಸ್ನೇಹಿತರೆ, ತುಂಬಾ ಪದಗಳು ನಮ್ಮನ್ನ ಕನ್ಫ್ಯೂಸ್ ಮಾಡ್ಬಿಡುತ್ತೆ. ಕಾನ್ಸ್ಪಿರೆಸಿ ಅಂದ್ರೆ ಬೇರೆ, ಕಾನ್ಸ್ಪಿಕ್ಯೂಯಸ್ ಅಂದ್ರೆ ಬೇರೆ, ಸರಿ ಅಲ್ವಾ? ಕಾನ್ಸ್ಪಿರೆಸಿ ಅಂತ ಹೇಳಿದ್ರೆ ಒಳಗೊಳಗೆ ತಪ್ಪು ಕ್ರಿಯೆಗಳಿಗೆ ಸಂಚು ಮಾಡುವುದನ್ನ ಕಾನ್ಸ್ಪಿರೆಸಿ ಅಂತ ಹೇಳ್ತೀವಿ. ತಪ್ಪು ಕೆಲಸಗಳಿಗೆ ಸಂಚು ಮಾಡುವುದು ಕಾನ್ಸ್ಪಿರೆಸಿ. ಕಾನ್ಸ್ಪಿಕ್ಯೂಯಸ್ ಅಂತ ಹೇಳಿದ್ರೆ ಅತ್ಯಂತ ಸ್ಪಷ್ಟವಾಗಿ ಇರುವಂಥದ್ದು, ಪ್ರಾಮಾಣಿಕವಾಗಿ ಇರುವಂಥದ್ದು, ಅತ್ಯಂತ ರಿವೀಲಿಂಗ್ ಆಗಿ ಇರುವಂಥದ್ದಕ್ಕೆ ಕಾನ್ಸ್ಪಿಕ್ಯೂಯಸ್ ಅಂತ ಹೇಳಿ ಹೇಳಬೇಕು. ಆಗ್ಬೋದಾ? ಹೋಗೋಣ ಅಲ್ವಾ 70ನೇ ಪ್ರಶ್ನೆಗೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಫ್ರೇಸ್ ಟು ಸಬ್ಸ್ಟಿಟ್ಯೂಟ್ ದಿ ಅಂಡರ್ಲೈನ್ಡ್ ವರ್ಡ್ ಇನ್ ದಿ ಗಿವನ್ ಸೆಂಟೆನ್ಸ್. ಏನ್ ಮಾಡಿದ್ದಾರೆ? ವಾಕ್ಯ ಕೊಟ್ಟಿದ್ದಾರೆ, ಯಾವುದೋ ಒಂದು ಪದವನ್ನ ಅಂಡರ್ಲೈನ್ ಮಾಡ್ಬಿಟ್ಟಿದ್ದಾರೆ. ಆ ಪದಕ್ಕೆ ಯಾವ ನುಡಿಗಟ್ಟನ್ನ ಬಳಸ್ಬೇಕು, ಇಡಿಯಂನ ಬಳಸ್ಬೇಕು ಹೇಳಿ ಅಂತ ಕೇಳ್ತಾ ಇದ್ದಾರೆ. ವಾಕ್ಯ ಏನಪ್ಪಾ? ಶಹೀದ್ ಭಗತ್ ಸಿಂಗ್ ವಾಸ್ ಅ ಪೇಟ್ರಿಯಟ್ ಕಂಪ್ಲೀಟ್ಲಿ. ಶಹೀದ್ ಭಗತ್ ಸಿಂಗರು ಅತ್ಯಂತ, ಅಂದ್ರೆ ಅಲ್ಲಿ ಮಾತೇ ಇಲ್ಲ, ಅಲ್ಲೊಂದು ದಾಟೇ ಇಲ್ಲ, ಏನಿಕ್ಕೂ ಅನುಮಾನಕ್ಕೆ ಕೂಡ ಆಸ್ಪದ ಇಲ್ಲದಂತಹ ಒಬ್ಬ ದೇಶ ಪ್ರೇಮಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪೇಟ್ರಿಯಟ್ ಅಂದ್ರೆ ದೇಶ ಪ್ರೇಮಿ. ಇಲ್ಲಿ ಕೇಳಿಲ್ಲ, ನಾ ಹೇಳ್ತಾ ಇದ್ದೀನಿ. ದೇಶದ್ರೋಹಿಗೆ ಏನಂತಾರೆ? ಟ್ರೇಟರ್ ಅಂತ ಹೇಳಿ ಕರೀತಾರೆ. ಟ್ರೇಟರ್ ಅಂದ್ರೆ ದೇಶದ್ರೋಹಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಪ್ರಶ್ನೆಗೆ ಸುಮ್ಮನೆ ನಾನೊಂದು ಆಂಟನಿಮ್ನ ಹೇಳ್ದೆ, ಕೇಳಿರುವ ಪ್ರಶ್ನೆಗೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಕೇಳಿರೋದು ಫ್ರೇಸ್ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲದರ ಅರ್ಥವನ್ನ ನೋಡ್ಕೊಂಡ್ ಬಂದ್ಬಿಡೋಣವಾ? ನೋಡಿ, ಮತ್ತೆ ಮೊದಲನೇದು ಕಂಪ್ಲೀಟ್ಲಿ ಅಂದ್ರೆ ಡೌನ್ ಅಂಡ್ ಔಟ್ ಅಂತ ಕೊಟ್ಟಿದ್ದಾರೆ. ಸಾಧ್ಯ ಇಲ್ಲ. ಡೌನ್ ಅಂಡ್ ಔಟ್ ಅನ್ನುವಂಥ ಇಡಿಯಮ್ಮಿನ ಅರ್ಥ ಏನ್ ಗೊತ್ತಾ? ವಿತೌಟ್ ಮನಿ, ವಿತೌಟ್ ಜಾಬ್, ವಿತೌಟ್ ವ್ಯಾಲ್ಯೂ, ವಿತೌಟ್ ರೆಸ್ಪೆಕ್ಟ್, ಏನು ಇಲ್ಲ ಅನ್ನೋದಿಕ್ಕೆ ನಾ ತುಂಬಾ ಕೆಳಗ್ ಬಿದ್ದುಬಿಟ್ಟಿದೀನಿ, ತುಂಬಾ ಹೊರಗಿನ ಒಂಥರ ನೋಡ್ತಾರೆ. ನಿಮ್ಮಂತ ಸ್ನೇಹಿತರು ಬಹಳಷ್ಟು ಈ ತರದ ಭಾವನೆಗಳನ್ನ ಹಂಚ್ಕೊಳ್ತಿರ್ತೀರಾ. ಒಂದೇ ಒಂದು ಎಕ್ಸಾಮ್ ಅಷ್ಟೇ, ಸುಮ್ನೆ ಹಿಂಗ್ ಪಾಸ್ ಮಾಡ್ಬಿಡಿ, ಎಲ್ಲಿಲ್ದೇ ಇರೋ ಜಗತ್ತಿನ ಎಲ್ಲ ಮೌಲ್ಯ ನಿಮ್ಮದೇ ಆಗ್ಬಿಡತ್ತೆ. ನೀವೇ ಮತ್ತೆ ಅತ್ಯಂತ ಗೌರವಾನ್ವಿತರಾಗ್ತೀರಾ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತೆ ಇಲ್ಲಿ ಡೌನ್ ಅಂಡ್ ಔಟ್ ಅಂತ ಹೇಳಿದ್ರೆ ಇದಕ್ಕರ್ಥ ಏನೂ ಇಲ್ಲದೆ ಇರುವಂಥದ್ದು,
ಬಿಡಾಡಿ ಅನ್ನುವಂತ ಅರ್ಥ. ಅದು ಈ ಸೆಂಟೆನ್ಸಿಗೆ ಸರಿನೇ ಹೊಂದಲ್ಲ. ಆದ್ರಿಂದ ನಾನು ಈ ಆಪ್ಷನ್ ಅನ್ನ ಔಟ್ರೈಟ್ ಆಗಿ ಅಲ್ಲ ಅಂತ ಹೇಳಿ ಮಾರ್ಕ್ ಮಾಡಿಬಿಟ್ಟೆ. ಸರಿ ಅಲ್ವಾ? ಅದಾದ್ಮೇಲೆ ಬರಿತಾ ಇದ್ದಾರೆ ಬೈ ಅಂಡ್ ಬೈ ಅಂತ ಬರಿತಾ ಇದ್ದಾರೆ. ಬೈ ಅಂಡ್ ಬೈ ಅಂದ್ರೆ ಏನ್ ಅರ್ಥ ಗೊತ್ತಾ? ಇವೆಂಚುಯಲಿ ಅಂತ ಅಂದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಹೇಳೋಂಥದ್ದಕ್ಕೆ ಬೈ ಅಂಡ್ ಬೈ. ಓಕೆ, ಬರುವಾಗ ಬಹಳ ಉತ್ಸಾಹದಲ್ಲಿರುವಂತಹ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನಾನ್ ಬಿಡಿ ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡ್ತೀನಿ ಈ ತರನು ಇರ್ತಾರೆ ಸ್ನೇಹಿತರು. ಆದ್ರೆ ಬೈ ಅಂಡ್ ಬೈ ಅಂದ್ರೆ ದಿನಗಳು ಕಳೀತಾ ಕಳೀತಾ ಪರೀಕ್ಷೆಗಳು ಬರಿತಾ ಬರಿತಾ ಗೊತ್ತಾಗುತ್ತೆ, ಇಲ್ಲಪ್ಪ ನಾನು ನೋಡಿದಷ್ಟು ನುಣ್ಣಗಿಲ್ಲ ಬೆಟ್ಟ, ಹತ್ಬೇಕು ನಾನು ಅಂತ. ಹೌದಲ್ವಾ? ಅದಕ್ಕೆ ಬೈ ಅಂಡ್ ಬೈ ಅನ್ನುವಂಥದ್ದು ಇಲ್ಲಿ ಯಾವುದೇ ಸೆನ್ಸ್ ನ ಮಾಡಲ್ಲ. ಆದ್ರಿಂದ ಇದು ಕೂಡ ಅಲ್ಲ. ಸರಿನಾ? ಬೈ ಅಂಡ್ ಬೈ ಅನ್ನುವಂಥದ್ದಕ್ಕೆ ಪದ ಏನ್ ಹಾಗಾದ್ರೆ ಅಂತಂದ್ರೆ ಇವೆಂಚುಯಲಿ ಅನ್ನೋದಿಕ್ಕೆ, ಇವೆಂಚುಯಲಿ ಅನ್ನೋದಿಕ್ಕೆ ಹೀಗಂತ ಹೇಳ್ತೀವಿ. ಡೌನ್ ಅಂಡ್ ಔಟಿಗೆ ಹಾಗಾದ್ರೆ ಪದ ಏನು ಅಂತ ಹೇಳಿದ್ರೆ ವ್ಯಾಲ್ಯೂಲೆಸ್ ಅಂತ ಹೇಳೋದಿಕ್ಕೆ, ಯಾವುದೇ ಕಿಮ್ಮತ್ತಿಲ್ಲ ಅನ್ನುವಂಥದ್ದಕ್ಕೆ ವ್ಯಾಲ್ಯೂಲೆಸ್ ಅನ್ನೋದಿಕ್ಕೆ ಹೀಗಂತ ಹೇಳ್ತೀವಿ ಡೌನ್ ಅಂಡ್ ಔಟ್. ಆಫ್ ಅಂಡ್ ಆನ್ ಅಂತ ಇದೆ ಆಪ್ಷನ್ ಡಿ. ಆಫ್ ಅಂಡ್ ಆನ್ ಅಂತ ಹೇಳಿದ್ರೆ ಆಗಿಂದ ಆಗ್ಗೆ ಅಂತ, ಒಂದ್ಸಲಿ ಬರೋದು ಒಂದ್ಸಲಿ ಮಾಯ ಆಗೋದು, ಒಂದ್ಸಲಿ ಬರೋದು ಒಂದ್ಸಲಿ ಮಾಯ ಆಗೋದು. ಹೌದಲ್ವಾ? ಆ ಲೈಟ್ ಯಾಕೋ ಸರಿಯಾಗಿಲ್ಲ ನೋಡಿ, ಆಫ್ ಅಂಡ್ ಆನ್ ಆಗ್ತಾ ಇದೆ ಅಂತ ಹೇಳ್ತೀವಲ್ಲ, ಅಂದ್ರೆ ಬಾ ಬರ್ದೇ ಇರು, ಬಾ ಬರ್ದೇ ಇರು ಅದಕ್ಕೆ ಅಂತ ಹೇಳಿ. ಸೊ ಇದು ಕೂಡ ಆಗೋದಿಲ್ಲ. ಹಾಗಂದ್ರೆ ಆನ್ ಅಂಡ್ ಆಫಿಗೆ ಯಾವ ಪದ ಇಲ್ಲಿ ಹೆಚ್ಚು ಸರಿ ಹೊಂದತ್ತೆ ಅಂತಂದ್ರೆ ಇದಕ್ಕೆ ಸರಿ ಹೊಂದುವಂತಹ ಪದ ಇಂಟರ್ಮಿಟೆಂಟ್ಲಿ ಅಂತ ಹೇಳಿ ಹೇಳ್ತೀವಿ. ಇಂಟರ್ಮಿಟೆಂಟ್ಲಿ ಅಂತ ಹೇಳಿದ್ರೆ ಬಾ ಹೋಗು ಅನ್ನೋದಿಕ್ಕೆ ಇಂಟರ್ಮಿಟೆಂಟ್ಲಿ ಆಗಾಗ್ಗೆ ಅಂತ. ಹಾಗಾದ್ರೆ ನಮ್ಮ ಉತ್ತರ ಯಾವುದು? ಆಪ್ಷನ್ ಬಿ, ಥ್ರೂ ಅಂಡ್ ಥ್ರೂ, ಕಂಪ್ಲೀಟ್ಲಿ ಥ್ರೂ ಅಂಡ್ ಥ್ರೂ ಅನ್ನುವಂಥದ್ದು ನಮ್ಮ ಉತ್ತರ ಆಗ್ಬೋದಾ? ನೆಕ್ಸ್ಟ್ ಬಂದ್ಬಿಡೋಣ. 71ನೇ ಪ್ರಶ್ನೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟನಿಮ್ ಆಫ್ ದಿ ಗಿವನ್ ವರ್ಡ್. ಕೊಟ್ಟಿರುವಂತಹ ಪದದ ವಿರುದ್ಧಾರ್ಥಕ ಪದವನ್ನ ಹೇಳಿ ಅಂತ. ಇದನ್ನ ಓದ್ಬೇಕು, ಮೀಗರ್ ಅಂತ ಹೇಳಿ ಓದ್ಬೇಕು. ಇದು ಪ್ರಶ್ನಾರ್ಥಕ ಪದವಾಗಿದೆ. ಮೀಗರ್ ಅನ್ನುವಂಥದ್ದಕ್ಕೆ ಅನ್ಫಾರ್ಚುನೇಟ್. ಮೀಗರ್ ಅಂತಂದ್ರೆ ಅರ್ಥ ಏನು ಮೊದಲು? ಮೀಗರ್ ಅಂದ್ರೆ ಅತ್ಯಲ್ಪ, ವೆರಿ ಲೆಸ್, ಲೀಸ್ಟ್ ಅನ್ನೋದು ಮೀಗರ್ ಅನ್ನುವಂತಹ ಪದದ ಅರ್ಥ. ಸರಿ ಅಲ್ವಾ? ಹಾಗಾದ್ರೆ ಅದಕ್ಕೆ ವಿರುದ್ಧಾರ್ಥಕ ಯಾವುದು? ಅನ್ಫಾರ್ಚುನೇಟ್ ಅಂದ್ರೆ ದುರಾದೃಷ್ಟ, ಅದು ಬರಕ್ ಸಾಧ್ಯ ಇಲ್ಲ. ಅನ್ಸೇಫ್ ಅಂತ ಹೇಳಿದ್ರೆ ಕ್ಷೇಮವಾಗಿ ಇಲ್ಲದಂಥದ್ದು, ಸಂರಕ್ಷಿತವಾಗಿಲ್ಲದಂಥದ್ದು, ಅದು ಬರಕ್ಕೆ ಸಾಧ್ಯ ಇಲ್ಲ. ಅನ್ಬಯಾಸ್ಡ್ ಅಂತಿದೆ, ಅಂದ್ರೆ ಯಾವುದೇ ರೀತಿಯ ಪಕ್ಷಪಾತವನ್ನ ಇಟ್ಕೊಳ್ದೇ ಇರುವಂಥದ್ದು, ನಿಷ್ಪಕ್ಷಪಾತ, ಅದು ಕೂಡ ಇಲ್ಲಿ ಇರ್ರೆಲೆವೆಂಟ್, ಅಪ್ರಸ್ತುತ, ಅದು ಆ ಪದವೂ ಆಗಲ್ಲ. ಹಾಗಾದ್ರೆ ಮೀಗರ್ ಅಂದ್ರೆ ಅತ್ಯಲ್ಪ, ಅಡಿಕ್ವೇಟ್ ಅಂದ್ರೆ ಸಾಕಾಗುವಷ್ಟು. ಅಂದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಯಾವುದು? ಅಡಿಕ್ವೇಟ್ ಅನ್ನುವಂಥದ್ದು ಈ ಪ್ರಶ್ನೆಗೆ ನಮ್ಮ ಉತ್ತರ ಆಗ್ಬೋದಾ? ಹೋಗೋಣ ಅಲ್ವಾ 72ನೇ ಕ್ವೆಶ್ಚನ್ಗೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದಿ ಗಿವನ್ ವರ್ಡ್. ಕೊಟ್ಟಿರುವ ಪದದ ಅತ್ಯಂತ ಸೂಕ್ತವಾದ ಸಮಾನಾರ್ಥಕ ಪದವನ್ನ ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ರಿಸಿಲಿಯಂಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಸೈಲೆಂಟ್ ಅಂತ ಹೇಳ್ಬಾರ್ದು, ರೆಸಿಲಿಯಂಟ್ ಅಂತ ಹೇಳಿ ಉಚ್ಚರಿಸ್ಬೇಕು. ರೆಸಿಲಿಯಂಟ್ ಅಂತ ಹೇಳಿ ಉಚ್ಚರಿಸ್ಬೇಕು. ಇದನ್ನ ರೆಸಿಲಿಯಂಟ್ ಅನ್ನುವಂಥದ್ದಕ್ಕೆ ಉತ್ತರ ಏನ್ ಗೊತ್ತಾ? ಸ್ಟ್ರಾಂಗ್ ಅಂತ ಹೇಳಿ, ಅತ್ಯಂತ ಬಲಿಷ್ಠ. ಸಿನಾನಿಮ್, ಸಮಾನಾರ್ಥಕ ಪದ. ನಿಮ್ಮನ್ನ ಯಾವತ್ತು ಸವಾಲುಗಳು ಹಂಗೆ ಹೊಡಿತಾ ಇರುತ್ತಲ್ಲ, ಅವತ್ತು ನೀವು ರೆಸಿಲಿಯಂಟ್ ಆಗಿ ಇದ್ದಿರ್ಬೇಕು. ಅಂದ್ರೆ ಅತ್ಯಂತ ಒಳಗಡೆ ಬಲಿಷ್ಠವಾಗಿರ್ಬೇಕು ಅನ್ನುವಂಥದ್ದು ಸರಿಯಾದ ಮಾತು. ಹೌದಲ್ವಾ? ಬೆಲೂನ್ ಹಾರಬೇಕು ಅಂತ ಹೇಳಿದ್ರೆ ಏನಾಗ್ಬೇಕು? ಮೇಲಿನ ಬಣ್ಣವಲ್ಲ, ಒಳಗಿನ ಹೀಲಿಯಂ ಕೆಲಸ ಮಾಡ್ಬೇಕು. ನಾನು ನನ್ನೊಳಗೆ ತುಂಬಾ ಬಲಿಷ್ಠವಾಗಿದ್ರೆ ಆಚೆ ಕಡೆ ಯಾರು ಏನು ಮಾಡಕ್ಕಾಗಲ್ಲ. ಒಂದು ದೃಢ ನಿರ್ಧಾರದಲ್ಲಿ ನಾನು ಪಾಸ್ ಆಗ್ಬಿಡ್ತೀನಿ, ನಾನು ಹೋಗ್ತೀನಿ ಕೆಲ್ಸಕ್ಕೆ ಅಲ್ವಾ, ಸರ್ಕಾರಿ ಅಧಿಕಾರಿ ಆಗ್ತೀನಿ
ಆಲ್ವೇಸ್ ಬಿ ರೆಸಿಲಿಯಂಟ್ ಅಬೌಟ್ ಯುವರ್ ಡಿಟರ್ಮಿನೇಷನ್ಸ್. ನಿಮ್ಮ ಎಲ್ಲ ನಿರ್ಧಾರಗಳ ಬಗ್ಗೆ ನೀವು ಅತ್ಯಂತ ಬಲಿಷ್ಠವಾಗಿ ನಿಮ್ಮೊಳಗೆ ಇದ್ದಿರ್ಬೇಕು ಅಂತ. ಆಗ್ಬೋದಾ? ಇದು ಬರೀ ಇದೇ ಉತ್ತರ ಅಂತ ಹೇಳದ್ಮೇಲೆ ಮಿಕ್ಕ ಪದಗಳ ಅರ್ಥವನ್ನ ನೋಡ್ಬಿಡೋಣ. ಆಂಟಿಕ್ ಅಂತ ಹೇಳಿದ್ರೆ ಪುರಾತನ ಅಂತ ಹೇಳಿ, ಕೋರ್ಸ್ ಅಂತಂದ್ರೆ ಇದು ಕಳೆದ ಪ್ರಶ್ನೆ ಪತ್ರಿಕೆ ಒಂದರಲ್ಲೂ ಬಂದಿತ್ತು ಈ ಪದ. ರಫ್ ಅಂತ ಹೇಳಿ ನುಣುಪಾಗಿ ನಯವಾಗಿ ಇಲ್ಲದಿರುವಂಥದ್ದು ಕೋರ್ಸ್ ಅಂತ. ಕಂಟೆಂಟ್ ಅಂತ ಹೇಳಿದ್ರೆ ಸತ್ವ ಅಂತ ಒಂದು ಮಾತು. ದೇರ್ ಈಸ್ ಕಂಟೆಂಟ್ ಇನ್ ದಿಸ್ ಬಾಕ್ಸ್ ಅಥವಾ ಕಂಟೆಂಟ್ ಇನ್ ದಿಸ್ ಕ್ಲಾಸ್ ಅಂತ ಹೇಳಿದ್ರೆ ಸತ್ವ ಅಂತ ಹೇಳೋದಿಕ್ ಹೇಳ್ತೀವಿ. ಇನ್ನೊಂದು ಕಂಟೆಂಟ್ ಅಂತ ಹೇಳಿದ್ರೆ ಐ ಆಮ್ ಕಂಟೆಂಡೆಡ್. ಕಂಟೆಂಡ್ ಅಥವಾ ಕಂಟೆಂಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಂಟೆಂಟ್ಮೆಂಟ್ ಅಂದ್ರೆ ಸಮಾಧಾನ, ನನಗೆ ನಾನು ತೃಪ್ತಿ, ಸಂತೃಪ್ತ ಅನ್ನುವಂಥದ್ದಕ್ಕೆ ಕೂಡ ಈ ಪದದ ಎಕ್ಸ್ಟೆನ್ಷನ್ನು ಇವುಗಳನ್ನ ಬಳಸ್ತೀವಿ. ಸಂದರ್ಭಾನುಸಾರ ನಾವು ಇದನ್ನ ಬಳಸಬೇಕು ಅನ್ನುವಂಥದ್ದನ್ನ ಗುರ್ತು ಮಾಡ್ಕೊಂಬಿಡಿ. ಸರಿ ಅಲ್ವಾ ಸ್ನೇಹಿತರೆ? ಹೋಗೋಣ ಅಲ್ವಾ ಹಾಗಾದ್ರೆ ಮುಂದಕ್ಕೆ. ನಾವು ಮತ್ತೆ ನೋಡ್ಬೇಕೀಗ 73ನೇ ಪ್ರಶ್ನೆ. ಈ ಎಲ್ಲ ಇಡಿಯಮ್ಸು, ಈ ಎಲ್ಲ ಸ್ಪೆಲ್ಲಿಂಗ್ಗಳು, ಈ ಎಲ್ಲ ಪದಗಳು, ಈ ಎಲ್ಲವನ್ನು ಕೂಡ ನೀವು ಒಂದ್ ಕಡೆ ನಮೂದ್ ಮಾಡ್ತಾ ಬನ್ನಿ. ನೀವು ಮುಂದೆ ಯಾವುದೇ ಇನ್ನೂ ಎತ್ತರದ ದೊಡ್ಡ ಪರೀಕ್ಷೆಗಳನ್ನ ಬರೆದಿದ್ದಾಗ್ಯೂ ಅಂಥ ಸಂದರ್ಭಗಳಲ್ಲೂ ಉಪಯೋಗ ಮಾಡ್ಕೋಬಹುದು ನೀವು. ಓಕೆ, ಹೋಗೋಣ ಹಾಗಾದ್ರೆ 73ನೇ ಪ್ರಶ್ನೆಗೆ. 73ನೇ ಪ್ರಶ್ನೆ, ಸೆಲೆಕ್ಟ್ ದಿ ಆಪ್ಷನ್ ದಟ್ ಬೆಸ್ಟ್ ಡಿಫೈನ್ಸ್ ದಿ ಗಿವನ್ ವರ್ಡ್ ಅಂತ. ಓಕೆ, ಒಂದ್ ಪದ ಕೊಟ್ಟಿದ್ದಾರೆ, ಆ ಪದಕ್ಕೆ ಅರ್ಥ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕೊಟ್ಟಿರೋ ಪದ ಯಾವುದು? ಡಿಸ್ಮೇ ಅಂತ ಹೇಳಿ ಕೊಟ್ಟಿದ್ದಾರೆ. ಡಿಸ್ಮೇ ಅಂತಂದ್ರೆ ಏನರ್ಥ? ಡಿಸ್ಮೇ ಅಂದ್ರೆ ಫಸ್ಟ್ ಅರ್ಥ ನೋಡ್ಕೊಂಡ್ಬಿಡೋಣ. ಸರಿ, ಎ ಫೀಲಿಂಗ್ ಆಫ್ ಅನ್ಹ್ಯಾಪಿನೆಸ್, ನಂಗೆ ಬಹಳ ಖೇದ, ದುಃಖ, ಅಂಥದ್ದಕ್ಕೆ ನಾವು ಡಿಸ್ಮೇ ಅಂತ ಹೇಳಿ ಹೇಳ್ತೀವಿ. ವ್ಯಸನ ಅಲ್ವಾ? ಆಮೇಲೆ ಖೇದ, ದುಃಖ ಇವೆಲ್ಲವೂ ಕೂಡ ಡಿಸ್ಮೇ ಕೆಳಗೆ ಬರುವಂತ ಪದಗಳು. ಹಾಗಾದ್ರೆ ಈ ಮಿಕ್ಕ ಆಪ್ಷನ್ಸ್ಗೆ ಪದಗಳು ಹೇಳ್ಬಿಡಿ ಅಂತ ಹೇಳಿದ್ರೆ ನೋಡ್ಕೊಂಡ್ಬಿಡೋಣ ಬನ್ನಿ ಮತ್ತೆ. ಸಮಥಿಂಗ್ ವೆರಿ ಕಂಬರ್ಸಮ್. ಕಂಬರ್ಸಮ್ ಅಂತಂದ್ರೆ ತುಂಬಾ ಜಟಿಲವಾಗಿ ಇರುವಂಥದ್ದಕ್ಕೆ ಕಂಬರ್ಸಮ್. ವೆರಿ ಡಿಫಿಕಲ್ಟ್, ವೆರಿ ಕಾಂಪ್ಲೆಕ್ಸ್, ಸಂಕೀರ್ಣ ಅಂತ ಹೇಳೋ ಅಂಥದ್ದಕ್ಕೆ ಅರ್ಥನೇ ಆಗಲ್ಲಪ್ಪ ಅಂತ ಹೇಳ್ತೀವಲ್ಲ, ಅದಕ್ಕೆ ಕಂಬರ್ಸಮ್ ಅಂತ ಹೇಳಿ ಹೇಳ್ತೀವಿ. ಅದಕ್ಕೆ ಯಾವುದು ಏಕಪದ ಅಂತ ಕೇಳಿದ್ರೆ ಅನ್ವೀಲ್ಡಿ ಅಂತ ಹೇಳಿ ಹೇಳುವಂಥದ್ದು UNWIELDY, ಅನ್ವೀಲ್ಡಿ ಅಂತ ಹೇಳಿ ಹೇಳ್ತೀವಿ. ಇದನ್ನ ನಾವು ವೆರಿ ಕಂಬರ್ಸಮ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್, ಹಾರಿಫೈಯಿಂಗ್ಲಿ ವಿಕೆಡ್ ಅಂತ ಹೇಳ್ತಾ ಇದ್ದಾರೆ. ಕೆಟ್ಟವ್ರು ಅಷ್ಟೇ ಅಲ್ಲ, ಹೆದರ್ಸೋ ಅಷ್ಟು ಕೆಟ್ಟವರು ಅಂತ ಯಾರಿಗಾದ್ರೂ ಯಾವುದಕ್ಕಾದ್ರೂ ಯಾವುದು ಆ ಥರ ಎಲ್ಲ ಇರುವುದೆಲ್ಲ ನಮ್ಮ ಭಾವನೆಗಳು ಅಷ್ಟೇ ಅಲ್ವಾ? ಹಾಗೇನಾದ್ರೂ ಹೇಳಬೇಕು ಅಂದ್ರೆ ಇದಕ್ಕೆ ಅನೇಕ ಪದಗಳನ್ನ ಬಳಸ್ತೀವಿ. ಕೆಟ್ಟದ್ರ ಬಗ್ಗೆ ನಮಗೆ ಹೆಚ್ಚು ಅವಗಾಹನೆ, ಗ್ರಹಿಕೆ, ನಿಗಾ ಎಲ್ಲವೂ ಹೆಚ್ಚಲ್ವೇ. ಅದಕ್ಕೆ ಅಂದ್ಬಿಟ್ಟು ಹಾರಿಫೈಯಿಂಗ್ಲಿ ವಿಕೆಡ್ ಅಂತ ಅನ್ನುವಂಥದ್ದಕ್ಕೆ ಪದಗಳು ಏನಪ್ಪಾ ಅಂತ ಹೇಳಿದ್ರೆ, ದಯಮಾಡಿ ಎಲ್ಲ ಸ್ನೇಹಿತರು ಕೂಡ ನಾನು ಬರಿತಾ ಇರೋ ಸ್ಪೆಲ್ಲಿಂಗ್ಗಳನ್ನ ಕೂಡ ನಮೂದು ಮಾಡ್ಕೊಳ್ಳಿ. ಇದಕ್ಕೆ ಅಟ್ರಾಶಿಯಸ್ ಅಂತ ಹೇಳಬಹುದು ಅಲ್ವಾ? ಅದಕ್ಕೆ ಅಟ್ರಾಸಿಟೀಸ್ ಅನ್ನುವಂಥ ಮಾತು ಪೊಲೀಸ್ ಭಾಷೆಯಲ್ಲಂತೂ ಅತ್ಯಂತ ಪಾಪ್ಯುಲರ್. ಅದು ಅಟ್ರಾಸಿಟಿ ಆಗಿದೆ ಅಂತ ಹೇಳುವಂಥದ್ದಲ್ವಾ? ಅದರಿಂದ ಅಟ್ರಾಶಿಯಸ್, ATROCIOUS, ಅಟ್ರಾಶಿಯಸ್ ಅನ್ನುವಂಥದ್ದು ಒಂದು ಪದ ಬಳಕೆ ಆಗುತ್ತೆ. ಮತ್ತೊಂದು ಪದ ಬಳಕೆ ಯಾವುದು? ಸ್ವಲ್ಪ ಅಪರೂಪದ ಪದ. ಇದನ್ನ ನಾವು ಅಷ್ಟಾಗಿ ಬಳಸಲ್ಲ, ಆದ್ರೆ ನಮಗ್ ಪರೀಕ್ಷೆನಲ್ಲಿ ಕೇಳಬಹುದು. ಅದಕ್ಕೇನೆ ಫ್ಲಾಜಿಶಿಯಸ್ ಅಂತ ಹೇಳಿ ಹೇಳ್ತೀವಿ. ಇದನ್ನ ಫ್ಲಾಜಿಶಿಯಸ್, FLAGITIOUS, ಫ್ಲೆಜಿಶಿಯಸ್ ಅಂತ ಕೂಡ ಹೇಳಿ ಬಳಸ್ತೀವಿ. ಮತ್ತು ಒಂದು ಅರ್ಥ ಏನ್ ಗೊತ್ತಾ? ಹೀನಸ್ ಅಂತ ಹೇಳ್ಬಿಟ್ಟು ಈ ಪದವನ್ನ ಕೂಡ ನಾವು ಪೊಲೀಸ್ ಭಾಷೆಯಲ್ಲಿ ಬಳಸ್ತೀವಿ. ಹೀನಸ್ ಕ್ರೈಮ್ ಅಂತ ಹೇಳಿ, ಅತ್ಯಂತ ದಾರುಣವಾದ ನೀಚವಾದ ಅಪರಾಧಕ್ಕೆ ಹೀನಸ್ ಅಂತ ಹೇಳಿ ಹೇಳ್ತೀವಿ. ಮತ್ತೊಂದು ಪದ ಯಾವ್ದಪ್ಪ ಅಂತಂದ್ರೆ
ನೆಫೇರಿಯಸ್ ಅಂತ ಹೇಳ್ತೀವಿ, ನೆಫೇರಿಯಸ್ ಅಂತ ಹೇಳಿ. ಮತ್ತು ಒಂದು ಪದ ಯಾವುದು ಅಂತ ಹೇಳಿದ್ರೆ ಮಾನ್ಸ್ಟ್ರಸ್ ಅಂತ ಹೇಳ್ತೀವಿ. ಸಾಕಲ್ವಾ ಇಷ್ಟು? ಮಾನ್ಸ್ಟ್ರಸ್ ಅಂತ ಸಾಕು. ಮತ್ತೆ 1 2 3 4 5 ಪದಗಳನ್ನ ಹೇಳ್ಕೊಂಡಿದೀವಿ, ಸಾಕು ಮತ್ತೆ ಈ ಅರ್ಥಕ್ಕೆ. ಓಕೆ. ಮತ್ತೊಂದು ಶೋಯಿಂಗ್ ಅಡ್ಮಿರೇಷನ್ ಅಂತ ಹೇಳ್ತಾ ಇದ್ದಾರೆ. ಹೊಗಳಿಕೆ ಅಥವಾ ನಮ್ಮ ಒಂದು ಶ್ಲಾಘನೆಯನ್ನ ಸೂಚಿಸುವಂಥದ್ದು ಶೋಯಿಂಗ್ ಅಡ್ಮಿರೇಷನ್. ಇದಕ್ಕೆ ನಾವು ಬಳಸಬಹುದಾದಂಥ ಪದ ಯಾವುದು ಗೊತ್ತಾ? ಒಂದು ಎಸ್ಟೀಮ್ ಅಂತ ಬಳಸಬಹುದು. ESTEEM ಎಸ್ಟೀಮ್ ಅಂತನ್ನುವಂತಹ ಪದವನ್ನ ಬಳಸಬಹುದು. ಮತ್ತೊಂದು ಪದ ಯಾವುದು ಅಂತ ಹೇಳಿದ್ರೆ ವೆನರೇಷನ್. VENERATION ವೆನರೇಷನ್ ಅಂತ ಬಳಸಬಹುದು. ಮತ್ತೊಂದು ಪದ ಯಾವುದು? ಅಡ್ಯುಲೇಷನ್. ಅಡ್ಯುಲೇಟ್, ಟು ಕಂಗ್ರ್ಯಾಚುಲೇಟ್, ಟು ಅಪ್ರಿಶಿಯೇಟ್, ಅದಕ್ಕೆ ಅಂತ ಹೇಳ್ಬಿಟ್ಟು ಅಡ್ಯುಲೇಟ್ ಅನ್ನುವಂಥ ಪದವನ್ನ ಅಥವಾ ಈ ಪದಕ್ಕೆ ಸಮನಾಗಿ ಈ ಅರ್ಥಕ್ಕೆ ಅಡ್ಯುಲೇಷನ್ ಅನ್ನುವ ಪದವನ್ನ ಬಳಸಬಹುದು. ಇದು ನೌನ್ ಫಾರ್ಮ್ ಅಷ್ಟೇ. ಅಡ್ಯುಲೇಟ್ ಅಂದ್ರೆ ಕ್ರಿಯಾಪದ, ನಾಮಪದಕ್ಕೆ ಕನ್ವರ್ಟ್ ಮಾಡಿದಾಗ ಅಡ್ಯುಲೇಷನ್. ADULATION. ಸ್ನೇಹಿತರೆ, ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ದಯವಿಟ್ಟು 1-2 ಸಲ ನೋಡ್ಕೊಳ್ಳಿ. ನಮ್ಮ ಉದ್ದೇಶ ಇಷ್ಟೇ, ಪರೀಕ್ಷೆನಲ್ಲಿ ಸೆಲೆಕ್ಟ್ ಆಗ್ಬೇಕು ನಾವು, ಅಷ್ಟೇ. ಹೌದಲ್ವಾ? ಸೊ ಇದನ್ನ ನಾವು ನೋಡ್ಕೊಂಡ್ವಿ. ಬಂದ್ಬಿಟ್ವಿ 74ನೇ ಪ್ರಶ್ನೆಗೆ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದಿ ಬ್ಲಾಂಕ್. ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿ. ಐ ವುಡ್ ಲೈಕ್ ಟು ನೋ ಡ್ಯಾಶ್ ದಿಸ್ ಮಿಷನ್ ವರ್ಕ್ಸ್ ಅಂತ ಹೇಳ್ತಿದ್ದಾರೆ. ಮೆಷಿನ್ ಅಂತ ಹೇಳಿದ್ರೆ ಯಂತ್ರ ಅಂತ ಹೇಳಿ. ಹೌದಲ್ವಾ? ಇದೇ ತರ ಇರುವಂಥದ್ದು ಹೋಮೋನಿಮ್ ಅಂದ್ರೆ ಕೇಳಿಸೋದು ಅದೇ ತರ, ಆದ್ರೆ ಅರ್ಥವೇ ಬೇರೆ, ಸ್ಪೆಲ್ಲಿಂಗೇ ಬೇರೆ. ಮಿಷನ್, ಮಿಷನ್ ಅಂತ ಹೇಳಿದ್ರೆ ಉದ್ದೇಶ ಅಂತ, ಮೆಷಿನ್ ಅಂದ್ರೆ ಯಂತ್ರ ಅಂತ. ಸರಿ ಅಲ್ವಾ? ಐ ವುಡ್ ಲೈಕ್ ಟು ನೋ ಡ್ಯಾಶ್ ದಿಸ್ ಮೆಷಿನ್ ವರ್ಕ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಂಗೆ ಇದು ಗೊತ್ತಾಗ್ಬೇಕು. ವಾಟ್ ಎವರ್ ಅಂತಂದ್ರೆ ಈ ಯಂತ್ರ ಏನೆಲ್ಲ ಅಲ್ಲ, ಹೌ ದಿಸ್ ಮೆಷಿನ್ ವರ್ಕ್ಸ್ ಅನ್ನುವಂಥದ್ದು ಸರಿಯಾದಂಥ ಉತ್ತರವಾಗುತ್ತೆ. ನೋಡಿ ಸ್ನೇಹಿತರೆ, ನಾ ಮೊದಲೇ ಹೇಳಿದೆ ವಾಟು ದಟ್ಟು ಇನ್ ಕೆಲ್ಸಕ್ಕೆ ಬರೋದಿಲ್ಲ, ಅದರಿಂದ ಇದೆರಡನ್ನು ನೋಡಕ್ಕೆ ಹೋಗೋದ್ ಬೇಡ. ನಾ ಹೇಳಿದೆ ಅಡ್ವರ್ಬ್ಸು ಪ್ರೋನೌನ್ಸಿನ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ಕೇಳ್ತಾ ಇದ್ದಾರೆ ಪ್ರಶ್ನೆಗಳನ್ನ, ಅದರಿಂದ ಪ್ರೋನೌನ್ಸ್ ನ ಹೆಚ್ಚು ಸ್ವಲ್ಪ ನಿಗಾ ವಹಿಸಿ ನೋಡ್ಕೊಳ್ಳಿ. ನಾನು ಈಗಾಗ್ಲೇ ಹೇಳಿದ್ದೀನಿ, ಜ್ಞಾನಗಂಗೋತ್ರಿಯ ವ್ಯಾಕರಣ ತರಗತಿಗಳು ಯೂಟ್ಯೂಬ್ ಅಲ್ಲಿ ನಿಮಗೆ ಫ್ರೀ ಆಗಿ ಲಭ್ಯವಾಗಿದೆ. ನೀವು ಸಮಯ ಸಿಕ್ಕಾಗೆಲ್ಲ ನೋಡ್ತಾ ಇರಿ. ಆಗ್ಬೋದಾ? ಹೋಗೋಣ ಹಾಗಾದ್ರೆ ಮುಂದಿನ ಪ್ರಶ್ನೆಗೆ. 75ನೇ ಪ್ರಶ್ನೆ. ಸೆಲೆಕ್ಟ್ ದಿ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತ ಹೇಳ್ತಾ ಇದ್ದಾರೆ. ಯಾವ ಸ್ಪೆಲ್ಲಿಂಗ್ ಸರಿಯಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ನಾವು ಅರ್ಥ ಕೂಡ ಕಲ್ತ್ಕೊಂಡ್ ಬಂದ್ಬಿಡೋಣ. ಲೆಜಿಬಲ್ ಅಂತ ಹೇಳ್ತಾ ಇದ್ದಾರೆ. ಲೆಜಿಬಲ್ ಅಂದ್ರೆ ಸ್ಪಷ್ಟ ಅನ್ನುವಂಥದ್ದಕ್ಕೆ ಲೆಜಿಬಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಬಿ ನಲ್ಲಿ ವ್ಯಾಂಡೆಟ್ಟ ಅಂತಿದೆಯಲ್ಲ, ಸರಿನಾ ಅಂತಂದ್ರೆ ಉತ್ತರ ಸರಿ, ಸ್ಪೆಲ್ಲಿಂಗ್ ತಪ್ಪು. ಉತ್ತರ ಸರಿ, ಸ್ಪೆಲ್ಲಿಂಗ್ ತಪ್ಪು. ಅಂದ್ರೆ ಸರಿಯಾದ ಸ್ಪೆಲ್ಲಿಂಗ್ ಏನಿದಕ್ಕೆ ಅಂತಂದ್ರೆ VAN ಇರಬಾರ್ದಾಗಿತ್ತು, ಇದು ಇರ್ಬೇಕಾಗಿತ್ತು VENDETTA, ವೆಂಡೆಟ್ಟ ಅಂತ ಇರ್ಬೇಕಾಗಿತ್ತು. ವ್ಯಾನ್ ಇರಬಾರ್ದಾಗಿತ್ತು. ಈ ಎ ತೆಗೆದ್ಬಿಟ್ಟು ಈ ಹಾಕ್ಬಿಟ್ರೆ ಸರಿ ಆಗೋಯ್ತು ಸ್ಪೆಲ್ಲಿಂಗು. ಸರಿ ಅಲ್ವಾ? ಇದರ ಅರ್ಥ ಏನು? ಅರ್ಥ ಏನ್ ಗೊತ್ತಾ? ಯಾರೋ ಒಬ್ರು ಅಂದ್ರೆ ಈಗ ರಾಜಮನೆತನದವರು ಅಂತ ಅನ್ಕೊಳ್ಳೋಣ. ದಯವಿಟ್ಟು ಯಾವುದೇ ಸ್ನೇಹಿತರು ಇದನ್ನ ಎನ್ಕರೇಜ್ ಮಾಡಬಾರ್ದು. ನಮ್ಮ ರಕ್ತಗತವಾಗಿ ಇನ್ನೊಬ್ರು ಯಾರೋ ನಮ್ಮ ವಂಶಸ್ಥರನ್ನ ಕೊಲೆ ಮಾಡ್ಬಿಟ್ಟಿದ್ದಾರೆ, ಸಾಯಿಸ್ಬಿಟ್ಟಿದ್ದಾರೆ. ನಾವು ಅದ್ರ ಮೇಲೆ ಹೆಚ್ಚಿನ ನಿಗಾ ವಹಿಸಿ ನಾವು ಅವ್ರ ಮೇಲೆ ರಿವೆಂಜ್ ತಗೋಬೇಕು ಅಂತ ಹೇಳ್ತೀವಲ್ಲ. ಈಗ ಗುಂಪುಗಳ ನಡುವೆ ಬೇರೆ ಅದಲ್ಲ, ಸಮುದಾಯಗಳು ಬೇರೆ ಅದಲ್ಲ. ಈಗ ನನ್ನ ತಂದೆ ತಾತ ಯಾರಿಗೋ ಹಾನಿ ಆಗಿದೆ ಅಂದ್ರೆ ಗಾಡ್ ಫಾರ್ಬಿಡ್, ಯಾರಿಗೂ ಹಂಗಾಗದೆ ಇರ್ಲಿ, ಹಂಗ ಆಗಿದೆ, ಅದಕ್ಕೆ ನಾನು ರಾಜಮನೆತನ ಅಂದಿದ್ದು. ಈ ಸಾಮ್ರಾಜ್ಯವನ್ನು ಉರುಳಿಸಿ ಆ ಸಾಮ್ರಾಜ್ಯವನ್ನು ಉರುಳಿಸಿ ಮತ್ತೊಂದು ಸಾಮ್ರಾಜ್ಯ ಬಂತಲ್ವಾ, ಅವರನ್ನ ಕೊಲ್ಲಬೇಕು ಅನ್ನುವಂಥದ್ದು ಬೈ ಬ್ಲಡ್, ರಕ್ತಗತವಾಗಿ ನಿಮಗೇನಾದ್ರೂ ಆ ರಿವೆಂಜ್ ಬಂದಿದ್ರೆ ಅದನ್ನ ವೆಂಡೆಟ್ಟ ಅಂತಾರೆ. ನೆನ್ಪಿಟ್ಕೊಳ್ಳಿ, ಗುಂಪು ಘರ್ಷಣೆಗಳಲ್ಲ, ಸಮುದಾಯವಲ್ಲ, ಪ್ರಜಾಪ್ರಭುತ್ವದಲ್ಲಿಯೂ ಸಂಬಂಧಿಸಿರೋದು ಯಾವುದಕ್ಕೆ ಅಂದ್ರೆ ರಕ್ತ ಸಂಬಂಧಕ್ಕೆ ಸಂಬಂಧಿಸಿದ್ರೆ ಮಾತ್ರ
ಮಾತ್ರ ಅಂತಹ ವೆನಿಜೆನ್ಸ್ ಅನ್ನ, ರಿವೆಂಜ್ ಅನ್ನ ವೆಂಡೆಟ್ಟ ಅಂತ ಹೇಳಿ ಕರಿತೀವಿ. ಆಗ್ಬೋದಾ? ನೆಸೆಸಿಟಿ ಅಂತ ಹೇಳಿದ್ರೆ ಅವಶ್ಯಕತೆ ಅಂತ, ಕ್ರೋನಾಲಜಿ ಅಂತಂದ್ರೆ ಕ್ರಮಾನುಗತ, ಕ್ರಮದಲ್ಲಿ, ಕ್ರಮಾನುಸಾರ ಅನ್ನುವಂಥದ್ದಕ್ಕೆ ಕ್ರೋನಾಲಜಿ ಅಂತ ಹೇಳಿ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ನಾವ್ ಈ ಎಲ್ಲ ಮಾತುಗಳನ್ನ, ಈ ಎಲ್ಲ ಪದಗಳನ್ನ, ಈ ಎಲ್ಲ ಸ್ಪೆಲ್ಲಿಂಗ್ಗಳನ್ನ, ಮತ್ತೆ ಕೆಲವೊಂದು ನುಡಿ ಅಂದ್ರೆ ಪದಗುಚ್ಛಕ್ಕೆ ಒಂದು ವರ್ಡ್ ಏನು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅನ್ನ, ಈ ಎಲ್ಲವನ್ನ ಕೂಡ ನಾವು ನೋಡ್ಕೊಂಡ್ಬಿಟ್ಟಿದೀವಿ. ಹಾಗಾದ್ರೆ ಮುಂದೆ ಹೋಗೋಣ ಅಲ್ವಾ ಸ್ನೇಹಿತರೆ? ನಾವು ಈ ಪತ್ರಿಕೆಯ ಕಡೆಯ ಭಾಗ ಕಾಂಪ್ರಹೆನ್ಷನ್ಗೆ ಬಂದ್ಬಿಟ್ವಿ. ನೋಡೋಣ ಅಲ್ವಾ? In the following passage, some words have been deleted. Some words have been deleted. Read the passage carefully and select the most appropriate option to fill in each blank. ನೋಡ್ಬಿಡೋಣವಾ? Deoxyribonucleic acid, DNA, is a very special molecule. It dash as the code for all life on earth, holding the cellular instructions to dash everything from a beetle to a human. Because DNA is dash to each species, it's like a barcode in a supermarket. ನಮಗೆ ಗೊತ್ತಾಗೋಯ್ತು DNA ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಸರಿ ಅಲ್ವಾ? ಹಾಗಾದ್ರೆ ನಾವು ಇದಕ್ಕೆ ಬ್ಲಾಂಕ್ ನ ಫಿಲ್ ಮಾಡ್ಬಿಡೋಣ. 1, 2, 3, ಆಮೇಲೆ 4, 5ಕ್ಕೆ ಬರೋಣ. ನೋಡಿ, ಮತ್ತೆ ಕೊಟ್ಟಿರುವ ಯಾವುದೇ ಪದ ಅಷ್ಟು ಡಿಫಿಕಲ್ಟ್ ಇಲ್ಲ. 76ನೇ ಪ್ರಶ್ನೆಗೆ ಆಕ್ಟ್ಸ್, ಕೀಪ್ಸ್, ಡೆಲಿವರ್ಸ್, ಪ್ರೆಸೆಂಟ್ ಎಲ್ಲ ಪದಗಳ ಅರ್ಥ ಬಹಳ ಸಿಂಪಲ್, ದಿನನಿತ್ಯದ ಬಳಕೆಯ ಪದಗಳು. 77ನೇದಕ್ಕೆ ಕ್ಲಾರಿಫೈ, ಮೇಕ್, ಸ್ಟಾಪ್, ಫಿನಿಶ್, ಇದು ಕೂಡ ಬಹಳ ಸರಳವಾದ ಪದಗಳನ್ನ ಬಳಸಿದ್ದಾರೆ. ಪ್ರತ್ಯೇಕವಾಗಿ ನಾನು ಅದರಿಂದ ಹೇಳೋದಿಲ್ಲ. 78ನೇ ಪ್ರಶ್ನೆಗೆ ಯೂಶುವಲ್, ಯುನೀಕ್, ಸ್ಲೈಟ್, ಕಾಮನ್, ಇದು ಕೂಡ ಅತ್ಯಂತ ಸಿಂಪಲ್ ಅಥವಾ ಕಾಮನ್ ವರ್ಡ್ಸ್ ನ ಬಳಸಿದ್ದಾರೆ, ಅದರಿಂದ ನಾ ಹೇಳಲ್ಲ. ಹಾಗಾದ್ರೆ 76, 77, 78ಕ್ಕೆ ಉತ್ತರಗಳನ್ನ ಮಾತ್ರ ನೋಡ್ಬಿಡೋಣ. Deoxyribonucleic acid is a very special molecule. It acts as the code for all life on earth. ಮೊದಲನೇದಕ್ಕೆ ಆಕ್ಟ್ಸ್ ಅಂತ ಹೇಳಿ ಬರೆಯೋಣ. 77ನೇದಕ್ಕೆ ಹೋಲ್ಡಿಂಗ್ ದಿ ಸೆಲ್ಯುಲಾರ್ ಇನ್ಸ್ಟ್ರಕ್ಷನ್ಸ್ ಟು ಮೇಕ್ ಅಲ್ವಾ? ಬಿ ಉತ್ತರ. ಎವ್ರಿಥಿಂಗ್ ಫ್ರಮ್ ಅ ಬೀಟಲ್, ದುಂಬಿಯಿಂದ ಮನುಷ್ಯನ್ ತನಕ ಅಂತ. ಚಿಕ್ಕ ದುಂಬಿಯಂತಹ ಚಿಕ್ಕದೊಂದು ಕೀಟಕ್ಕೆ ಬೀಟಲ್ ಅಂತ ಹೇಳ್ತೀವಿ. ಕೀಟದಿಂದ ಮನುಷ್ಯನ ತನಕ, ಬೀಟಲ್ ಟು ಅ ಹ್ಯೂಮನ್. ಬಿಕಾಸ್ DNA ಈಸ್ ಏನ್ ಬರಿಬೇಕು? 78ನೇದಕ್ಕೆ ಬಿ, ಯುನೀಕ್ ಅಂದ್ರೆ ಒಂದು ನಿರ್ದಿಷ್ಟ, ಯುನೀಕ್ ಅಂದ್ರೆ ತನ್ನದೇ ಆದ ಅಸ್ತಿತ್ವ. ಟು ಈಚ್ ಸ್ಪೀಶೀಸ್ ಇಟ್ಸ್ ಲೈಕ್ ಎ ಪ್ರಾಡಕ್ಟ್ ಬಾರ್ ಕೋಡಿನ ಸೂಪರ್ ಮಾರ್ಕೆಟ್ ಅನ್ನುವಂಥದ್ದು ಸರಿ ಆಗ್ಬೋದಾ? ಗೊತ್ತಾಯ್ತಲ್ವಾ? A, B, B. ಹಾಗಾದ್ರೆ ಈ ಪ್ಯಾಸೇಜಿನ ಮುಂದಿನ 2 ಬ್ಲಾಂಕ್ಗಳನ್ನ ಫಿಲ್ ಮಾಡೋಣ. ಆಗ್ಬೋದಲ್ವಾ? 79, 80. As animals and plants live their lives, they dash fragments of their DNA into their environment, dash dead skin, hair, saliva, scat, leaves or pollen. These traces make up environmental DNA. There's enough DNA in water and even air to tell species apart. ಗಾಳಿಯಲ್ಲಿ, ನೀರಲ್ಲಿ ಕೂಡ DNA ಪ್ರೆಸೆಂಟ್ ಇದಾವೆ. ಯಾಕಂದ್ರೆ ಪ್ರಾಣಿಗಳು ಮತ್ತೆ ಗಿಡ ಮರಗಳು ಹೆಂಗೆ ಅಂತಂದ್ರೆ ಪರಿಸರದಲ್ಲಿ ತನ್ನ ಒಂದು ಭಾಗ ಯಾವುದು? ಡೆಡ್ ಸ್ಕಿನ್, ಚರ್ಮ, ತಲೆಗೂದಲು, ಸಲೈವಾ, ಜೊಲ್ಲು, ಸ್ಕ್ಯಾಟ್, ಲೀವ್ಸ್, ಎಲೆಗಳು, ಪೋಲನ್ ಅಥವಾ ಅದರ ಬೀಜಗಳು, ಯಾವುದೋ ಒಂದರಲ್ಲಿ ಟ್ರೇಸ್ ಅನ್ನ ಬಿಟ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. DNA ಇನ್ ವಾಟರ್, ನೀರಲ್ಲಿ, ಗಾಳಿಯಲ್ಲಿ, ಎಲ್ಲದರಲ್ಲೂ ಇದೆ. ಇದು
ಯಾವ ಪ್ರಾಣಿ, ಯಾವ ಮರ, ಯಾವ ಕೀಟ, ಯಾವ ಪಕ್ಷಿ, ಯಾವ ಆಮ್, ಮರ ಎಲ್ಲವನ್ನೂ ತಿಳಿಸ್ಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನ ಪ್ರತ್ಯೇಕಿಸೋದಿಕ್ಕೆ DNA ಸಹಾಯ ಮಾಡುತ್ತೆ ಅಂತ. ಸರಿ, ಹಾಗಾದ್ರೆ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಮೆಲ್ಟು, ಟ್ರೀಟು, ಸ್ಟ್ರೈಕು, ಶೆಡ್ ಎಲ್ಲವೂ ಕೂಡ ಅತ್ಯಂತ ಸುಲಭವಾದ ಮಾತುಗಳನ್ನು ಕೊಟ್ಟಿದ್ದಾರೆ. ಅಬೌವ್, ಫಾರ್ದರ್, ಥ್ರೂ, ಫಾರ್ ಇದು ಕೂಡ ನಮಗೆಲ್ಲ ಪದಗಳು ಅತ್ಯಂತ ದಿನ ಬಳಕೆಯಲ್ಲಿ ನಾವು ಬಳಸ್ತಾ ಇರುವಂತಹ ಪದಗಳಾಗಿರೋದ್ರಿಂದ ಇದು ಕೂಡ ಹೆಚ್ಚು ಕಷ್ಟ ಇಲ್ಲ. ಹಾಗಾದ್ರೆ 79ನೇದಕ್ಕೆ ಏನು? ದೇ ದೇ ನೋಡಿ ಸ್ನೇಹಿತರೆ, ಇದೇ ಪೇಪರ್ ಅಲ್ಲಿ ಈ ಮೊದಲು ಶೆಡ್ ಅನ್ನೋದು ಬೇರೆ ಅರ್ಥದಲ್ಲಿ ಬಳಸಿದ್ವಿ. ನೋಡಿ ಇಲ್ಲಿ, ದೇ ಶೆಡ್ ಫ್ರಾಗ್ಮೆಂಟ್ಸ್ ಆಫ್ ದೇರ್ DNA into their environment through dead skin, hair, saliva, scat leaves or pollen. ಸರಿ ಅಲ್ವಾ ಸ್ನೇಹಿತರೆ? ಇವತ್ತಿಗೆ ಈ ಸೆಷನ್ಗೆ ಇಂತಿಷ್ಟ ಆಯ್ತು. ಮುಂದಿನ ಶಿಫ್ಟಿನ ಪತ್ರಿಕೆಯೊಂದಿಗೆ ನಾನು ಈ ಸದ್ಯದಲ್ಲೇ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಕಲಿತಾ ಇರಿ ನೀವು ಜ್ಞಾನ ಗಂಗೋತ್ರಿ ಜೊತೆ. ಎಲ್ರಿಗೂ ಒಳ್ಳೆದಾಗ್ಲಿ.